ಕ್ರಿಸ್ತೇಸುವಿನ ಬೆಲೆ ಗೊತ್ತಾದರೆ ನೀವು ಆಸ್ತಿಗೂ ಓಡಲ್ಲ, ಚಿನ್ನಕ್ಕೂ ಓಡಲ್ಲ, ದೊಡ್ಡ ದೊಡ್ಡ ಸ್ಥಾನ ಮಾನ ಮರ್ಯಾದೆಗೂ ಓಡಲ್ಲ, ಪದಕಗಳಿಗೆ ಓಡಲ್ಲ, ಅಧಿಕಾರಕ್ಕೆ ಓಡಲ್ಲ, ಯಾವುದಕ್ಕಾಗಿನೂ ಓಡಲ್ಲ. ಏನು ಬಟ್ಟೆ ಹಾಕ್ಕೊಂಡಿದ್ಯೋ ಬಟ್ಟೆ ಹಾಕ್ಕೊಳ್ಳಿಲ್ವೋ, ಊಟ ಮಾಡಿದ್ಯೋ ಊಟ ಮಾಡಿಲ್ವೋ, ಜನ ನೋಡ್ತಾರೋ ನೋಡೋದಿಲ್ವೋ, ಹಗಲು ಹೊತ್ತೋ ರಾತ್ರಿ ಹೊತ್ತೋ, ಇದು ಯಾವುದು ನೋಡ್ದೇನೆ ನೀನು ಓಡ್ತೀಯ. ಯಾವುದಕ್ಕಾಗಿ ಓಡ್ತಿ ಗೊತ್ತಾ? ಕ್ರಿಸ್ತನನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ. ಐ ವಾಂಟ್ ಟು ಗೇನ್ ಕ್ರೈಸ್ಟ್ ಅಟ್ ಎನಿ ಕಾಸ್ಟ್. ಕ್ರಿಸ್ತನ ಬೆಲೆ ನಮಗೆ ಗೊತ್ತಾದರೆ ಈ ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೋಸ್ಕರ ನಿನಗಿರುವ ಚಿನ್ನವನ್ನು, ಬೆಳ್ಳಿಯನ್ನು, ಬಂಗಾರವನ್ನೆಲ್ಲ ಎತ್ತಿ ಬಿಸಾಡಿ, ನಿನಗಿರ್ತಕ್ಕಂಥ ಎಲ್ಲವನ್ನೂ ಎತ್ತಿ ಬಿಸಾಡಿ, ಎಲ್ಲ ಸಂಬಂಧಗಳನ್ನೂ ಎತ್ತಿ ಬಿಸಾಡಿ, ಎಲ್ಲವನ್ನ ನಿನ್ನ ಪ್ರಾಣವನ್ನು ಕೂಡ ಬಿಸಾಡಿ ನೀನು ಓಡ್ತೀಯ. ದೇವರಿಗೆ ಯಾವಾಗಲೂ ನಮ್ಮೆಲ್ಲರ ಮೇಲೂ ಕಾಳಜಿ ಇದೆ, ಎಲ್ಲರ ಮೇಲೂ ಪ್ರೀತಿ ಇದೆ. ಹಾಗಂತ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ದೆಲ್ಲ ದೇವರು ಮಾಡೋದು ಇಲ್ಲ. ಆಯಿತಾ? ನೀವೆಷ್ಟೇ ಪ್ರಾರ್ಥನೆ ಮಾಡಿದರೂ, ಉಪವಾಸ ಮಾಡಿದರೂ, ದಾನ ಧರ್ಮ ಮಾಡಿದರೂ, ಏನೇ ಪುಣ್ಯ ಕಾರ್ಯ ಮಾಡಿದರೂ ನೀವು ಅಂದ್ಕೊಂಡಿದ್ದೆಲ್ಲ ದೇವರು ಮಾಡೋಕ್ಕಾಗೋದಿಲ್ಲ. ಆ ರೀತಿ ಮಾಡುವವರು ದೇವರು ಅಲ್ಲ. ದೆವ್ವ ಮಾಡುತ್ತೆ, ಬೇಕಾದರೆ ಪಿಶಾಚಿ ಮಾಡುತ್ತೆ, ನಾವು ಅಂದ್ಕೊಂಡಿದ್ದೆಲ್ಲ. ಆದ್ದರಿಂದನೇ ಕೆಲವೊಮ್ಮೆ ನಾವು ಎಷ್ಟೋ ಜನ ಕ್ರೈಸ್ತರಾಗಿದ್ದರೂ ಕೂಡ ಈ ಮಾಟ ಮಂತ್ರಕ್ಕೆಲ್ಲ ಹೋಗ್ತೀವಿ. ಈ ಮಾಟ ಮಂತ್ರಕ್ಕೆಲ್ಲ ಹೋಗೋ ಉದ್ದೇಶ ಏನು ಅಂದರೆ ನಾವು ಅಂದ್ಕೊಂಡಿದ್ದಾಗಬೇಕು ಅಂತ. ದೇವರು ಅಂದ್ಕೊಂಡಿದ್ದಾಗಬೇಕು ಅಂದರೆ ಯಾವ ಮಾಟ ಮಂತ್ರನೂ ಬೇಕಾಗಿಲ್ಲ. ನಮಗೆ ದೇವರ ವಾಕ್ಯನೇ ಮೋರ್ ದೆನ್ ಸಫಿಷಿಯಂಟ್. ದೇವರ ವಾಕ್ಯನೇ ಸಾಕಾಗಿರುತ್ತೆ. ಆದರೆ ನಮ್ಮಲ್ಲಿ ಎಷ್ಟೋ ಜನ ಈ ಮಾಟ ಮಂತ್ರ, ಶಾಸ್ತ್ರ, ಶಕುನ ಮುಂತಾದವುಗಳಿಗೆ ಹೋಗ್ತೀವಿ, ಕ್ರೈಸ್ತರೇನೆ. ಕಾರಣ ಏನು ಕೇಳಿದರೆ ವಿಶ್ವಾಸ ಇಲ್ಲ, ದೇವರ ಮೇಲೆ ಪ್ರೀತಿ ಇಲ್ಲ, ದೈವ ಭಯ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮಲ್ಲಿ ಅನೇಕರು ಬದುಕ್ತಾ ಇದ್ದೀವಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಅಂದರೆ ನಾವು ದೇವ್ರನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಲೋಕವನ್ನು ಪ್ರೀತಿ ಮಾಡ್ತಾ ಇದ್ದೀವಿ, ಹಣವನ್ನು ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮ ಇಹಲೋಕದ ಈ ಸ್ವಾರ್ಥಭರಿತ ಜೀವನವನ್ನು ನಾವು ಪ್ರೀತಿ ಮಾಡ್ತಾ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಎಷ್ಟೋ ಜನ ಯಾಕೆ ಆ ರೀತಿ ಆಗ್ತಾ ಇದೆ ಅಂದರೆ, ಬೈಬಲ್ ಹೇಳುತ್ತೆ ಯಾಕೆ ಈ ರೀತಿ ಒಂದು ತಪ್ಪಾದ ರೀತಿಯ ಜೀವನ ಕ್ರೈಸ್ತರಾಗಿದ್ದರೂ ಕೂಡ ನಾವು ಜೀವಿಸ್ತಾ ಇದ್ದೀವಿ. ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡುವಾಗ ಅನೈತಿಕ ಸಂಬಂಧ, ಸ್ವಂತ ಹೆಂಡತಿ ಇದ್ದರೂ, ಗಂಡ ಇದ್ದರೂ, ಇನ್ನೊಬ್ಬಳ ಜೊತೆಗೆ ಬದುಕುವಂಥ ಜೀವನ, ಅನ್ಯಾಯದ ಜೀವನ, ಸುಳ್ಳು ಹೇಳಿ ಮೋಸ ಮಾಡಿ ದುಡ್ಡು ಮಾಡುವಂಥ ಜೀವನ, ಕಳ್ತನ ಮಾಡಿ ಬೇರೆಯವರ ಆಸ್ತಿಯನ್ನು ಹೊಡೆಯುವಂಥ ಜೀವನ, ಬೇರೆಯವ್ರ ತಲೆ ಮೇಲೆ ಹೊಡೆದು ನಾವು ಶ್ರೀಮಂತರಾಗುವಂಥ ಪರಿಸ್ಥಿತಿ. ಈ ರೀತಿ ಸುಳ್ಳು ಹೇಳೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದು, ಇದೆಯಾ ಕೇಳಿದರೆ ಇದೇ ತುಂಬಿ 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 ತುಳುಕ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಹೆಚ್ಚಿನ ಕುಟುಂಬಗಳಲ್ಲಿ ಇದೆ, ತುಂಬಿ ತುಳುಕ್ತಾ ಇದೆ. ಸಭೆಗಳಲ್ಲಿ ತುಂಬಿ ತುಳುಕ್ತಾ ಇದೆ, ಪ್ರೇಯರ್ ಗ್ರೂಪುಗಳಲ್ಲಿದೆ, ಕ್ರೈಸ್ತ ಕುಟುಂಬಗಳಲ್ಲಿದೆ. ಕಾರಣ ಏನು? ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ, ಎಲ್ರಿಗೂ ಯೇಸು ಗೊತ್ತು. ಯೇಸು ಗೊತ್ತಾ ಕೇಳಿರೋ? ಯೇಸು ಗೊತ್ತು. ಯೇಸು ದೇವರು, ಯೇಸು ನಮ್ಮ ರಕ್ಷಕರು ಗೊತ್ತು. ಚರ್ಚಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಇದೆ, ತಪಸ್ಸು ಕಾಲ ಇದೆ, ಎಲ್ಲ ಕಾಲನೂ ಇದೆ. ತಪಸ್ಸು ಕಾಲನೂ ಇದೆ, ಗುಳಿಕ ಕಾಲನೂ ಇದೆ, ಯಮಗಂಡ ಕಾಲನೂ ಇದೆ, ಎಲ್ಲ ಕಾಲನೂ ಮಾಡ್ತೀವಿ. ತಪಸ್ಸು ಕಾಲ ಬಂದರೆ ತಪಸ್ಸು ಕಾಲ, ಅವರವರ ಅವಶ್ಯಕತೆಗೆ ತಕ್ಕ ಹಾಗೆ ಮನೆ ಕಟ್ಟಲಿಕ್ಕೆ, ಮದುವೆ ಮಾಡಲಿಕ್ಕೆ, ಇನ್ನೂ ಶಾಸ್ತ್ರ ಕೇಳಿ, ಕಣಿ ಕೇಳಿ, ಒಳ್ಳೆ ಕಾಲನ ಕೆಟ್ಟ ಕಾಲನ, ಯಮಗಂಡ ಕಾಲ ಕೇಳಿಸ್ಕೊಂಡಿದ್ದೀರಾ? ಹಾಂ, ಗುಳಿಕ ಕಾಲ, ಇನ್ನೇನೇನೋ ಕಾಲಗಳಿದೆ, ನನಗೆ ಗೊತ್ತಿಲ್ಲ. ಸೊ ಈ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಕಾರಣ ಏನು ಕೇಳಿದರೆ, ಬೈಬಲ್ ಪ್ರಕಾರ ನಾವು ನೋಡೋಣ, ದೇವರ ವಾಕ್ಯದ ಮುಖಾಂತರ ನೋಡೋಣ. ಮಾರ್ಕನ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಮಾರ್ಕ್ ಚಾಪ್ಟರ್ 12 ವರ್ಸ್ 24. ಮಾರ್ಕನ ಬರೆದ ಶುಭ ಸಂದೇಶ ಅಧ್ಯಾಯ 12 ವಾಕ್ಯ 24. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ, ಎಂಥ ತಪ್ಪು ಅಭಿಪ್ರಾಯ. ಪವಿತ್ರ ಗ್ರಂಥವನ್ನಾಗಲಿ, ಕೇಳಿಸ್ಕೊಳ್ಳಿ, ಪವಿತ್ರ ಗ್ರಂಥವನ್ನಾಗಲಿ, ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. ಯಾಕೆ ನಮ್ಮ ಜೀವನದಲ್ಲಿ ತಪ್ಪು ಸಂಭವಿಸ್ತದೆ? ತಪ್ಪು ಅಭಿಪ್ರಾಯಗಳಿಗೆ ಕಾರಣ ಏನು? ದೇವರ ವಿಷಯದಲ್ಲಿ ತಪ್ಪು ಅಭಿಪ್ರಾಯ. ಇಲ್ಲಿ ಬಂದಿರೋದು ದೇವರ ವಿಷಯದಲ್ಲಿ ತಪ್ಪು ಅಭಿಪ್ರಾಯ, ಅಥವಾ ಮರಣದ ನಂತರದ ವಿಷಯ, ಸ್ವರ್ಗದ ವಿಷಯದಲ್ಲಿ ತಪ್ಪು ಅಭಿಪ್ರಾಯ. ಈ ಫರಿಸಾಯರಿಗೆ, ಧರ್ಮಶಾಸ್ತ್ರಿಗಳಿಗೆ ಬಂತು. ಯೇಸು ಸ್ವಾಮಿ ಹತ್ರ ಆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಯೇಸು ಕೊಟ್ಟ ಉತ್ತರ. ಇಲ್ಲಿ ನಾವು ಮದುವೆ ಆದಮೇಲೆ, ಸತ್ತೋದ್ಮೇಲೆ, ಅಥವಾ ಸ್ವಲ್ಪ ಸತ್ತೋದ್ಮೇಲೆ ಇನ್ನೊಬ್ಬರ ಮದುವೆ ಆದ್ವಿ ಅಂತ ಇಟ್ಕೊಳ್ಳೋಣ. ಇಬ್ಬರನ್ನ ಮದುವೆ ಆದರೆ ಸ್ವರ್ಗದಲ್ಲಿ ಪುನರುತ್ಥಾನ ಹೊಂದಿದ ಮೇಲೆ ಈಗ 2 ಹೆಂಡತಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಯಾರು ಹೆಂಡತಿ ಆಗ್ತಾಳೆ ಅಥವಾ ಯಾರು ಗಂಡ ಆಗ್ತಾನೆ? ಕ್ವಶನ್. ಅಂದರೆ ಮರಣದ ನಂತರದ ಜೀವಿತದ ಬಗ್ಗೆ ಒಂದು ಸರಿಯಾದ ಅರಿವಿಲ್ಲ. ಯೇಸು ಕ್ರಿಸ್ತನ ಕುರಿತಾದ ಸರಿಯಾದ ಅರಿವಿಲ್ಲ. ತಪ್ಪು ಅಭಿಪ್ರಾಯಗಳು. ಇವತ್ತು ನಾವು ನೋಡುವಾಗ ಎಲ್ಲ ಕಡೆಗಳಲ್ಲೂ, ಎಲ್ಲ ವಿಷಯದಲ್ಲೂ ತಪ್ಪು ಅಭಿಪ್ರಾಯನೇ. ಗಂಡ ಹೆಂಡತಿ ಸಂಬಂಧ ತಗೊಂಡು ನೋಡಿ, ತಪ್ಪು ಅಭಿಪ್ರಾಯ, ಮಿಸ್ಅಂಡರ್ಸ್ಟ್ಯಾಂಡಿಂಗ್.
ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ತಪ್ಪಾದ ಅಭಿಪ್ರಾಯ. ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ತಪ್ಪಾದ ಅಭಿಪ್ರಾಯ, ಒಂದು ಸಭೆಯಲ್ಲಿ ತಪ್ಪಾದ ಅಭಿಪ್ರಾಯ, ಪ್ರಾರ್ಥನೆ ವಿಷಯದಲ್ಲಿ ತಪ್ಪಾದ ಅಭಿಪ್ರಾಯ, ಬೋಧನೆ ಮಾಡೋ ವಿಷಯದಲ್ಲಿ, ಅದನ್ನು ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ತಪ್ಪಾದ ಅಭಿಪ್ರಾಯ, ಈ ಲೋಕ ಜೀವನದ ವಿಷಯದಲ್ಲಿ ತಪ್ಪಾದ ಅಭಿಪ್ರಾಯ, ಈ ಲೋಕದ ನಂತರ ಇರತಕ್ಕಂಥ ಸ್ವರ್ಗೀಯ ಜೀವಿತದ ವಿಷಯದಲ್ಲೂ ತಪ್ಪಾದ ಅಭಿಪ್ರಾಯ, ವಿಶ್ವಾಸದ ವಿಷಯದಲ್ಲಿ ಅಲ್ಲೂ ತಪ್ಪ ಅಭಿಪ್ರಾಯನೇ. ಯಾಕಂದರೆ ಸರಿಯಾದ ಒಂದು ಫೇತ್ ಅನ್ನೋದು ನಮ್ಮಲ್ಲಿಲ್ಲ. ಪ್ರಾರ್ಥನೆ ವಿಷಯ ತೆಗೆದುಕೊಳ್ಳಿ, ತಪ್ಪಾದ ಅಭಿಪ್ರಾಯ. ನಾವು ಹೇಳ್ತೀವಲ್ವ, ಅವ್ರ ಪ್ರಾರ್ಥನೆ ಸರಿ ಇಲ್ಲ, ಅವ್ರ ಪ್ರಾರ್ಥನೆಗೆ ಹೋಗಬೇಡಿ, ಇವ್ರ ಪ್ರಾರ್ಥನೆ ಚೆನ್ನಾಗಿದೆ, ಇವ್ರ ಪ್ರಾರ್ಥನೆಗೆ ಹೋಗಿ. ತಪ್ಪಾದ ಅಭಿಪ್ರಾಯ. ಅವ್ರು ಮಾಡೋ ಆರಾಧನೆ ಸರಿ ಇಲ್ಲ, ಇವ್ರು ಮಾಡೋ ಆರಾಧನೆ ಸರಿ, ಆ ವಿಷಯದಲ್ಲೂ ತಪ್ಪಾದ ಅಭಿಪ್ರಾಯ. ಅವ್ರ ಸಭೆ ಸರಿ ಇಲ್ಲ, ಇವ್ರ ಸಭೆ ಸರಿ, ಸಭೆ ವಿಷಯದಲ್ಲೂ ತಪ್ಪಾದ ಅಭಿಪ್ರಾಯ. ಯೇಸು ಕ್ರಿಸ್ತನ ವಿಷಯದಲ್ಲೇ ತಪ್ಪಾದ ಅಭಿಪ್ರಾಯ. ಪ್ರತಿಯೊಂದು ವಿಷಯದಲ್ಲೂ ಇವತ್ತು ತಪ್ಪಾದ ಅಭಿಪ್ರಾಯಗಳು, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ? ಕಾರಣ ಏನು? ಕಾರಣ ಏನು ಕೇಳಿದರೆ, ಯೇಸು ಸ್ವಾಮಿ ಹೇಳ್ತಾರೆ, ದೇವರ ವಾಕ್ಯವಾಗಲಿ ದೇವರ ಶಕ್ತಿಯಾಗಲಿ ಅರ್ಥ ಮಾಡಿಕೊಂಡಿಲ್ಲ. ದೇವರ ವಾಕ್ಯವಾಗಲಿ ದೇವರ ಶಕ್ತಿಯಾಗಲಿ ಅರಿತಿಲ್ಲದ ಕಾರಣ ನಿಮಗೆ ತಪ್ಪು ಸಂಭವಿಸಿದೆ. ಹಾಗಾದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ರಾಂಗ್ ಅಥವಾ ತಪ್ಪಿನಿಂದ ಹೊರಗೆ ಬರೋದು ಹೇಗೆ? ಹೌ ಕೆನ್ ಯು ಕಮ್ ಔಟ್ ಆಫ್ ಆಲ್ ದ ರಾಂಗ್ಸ್ ಆಫ್ ಯುವರ್ ಲೈಫ್? ನಿಮ್ಮ ಜೀವನದ ಎಲ್ಲ ತಪ್ಪು ಅಭಿಪ್ರಾಯಗಳಿಂದ, ತಪ್ಪಾದ ಜೀವನದಿಂದ, ತಪ್ಪಾದ ಸಂಬಂಧಗಳಿಂದ, ತಪ್ಪಾದ ಆಲೋಚನೆಗಳಿಂದ, ತಪ್ಪಾದ ತೀರ್ಮಾನಗಳಿಂದ, ತಪ್ಪಾದ ಜೀವನದಿಂದ, ತಪ್ಪಾದ ವಿಶ್ವಾಸದಿಂದ ಸರಿಗೆ ಬರೋದು ಹೇಗೆ? ಯಾರು ಕರ್ಕೊಂಡು ಬರ್ತಾರೆ? ದೇವರ ವಾಕ್ಯ ಅರ್ಥ ಮಾಡ್ಕೋಬೇಕು ಮತ್ತು ದೇವರ ಶಕ್ತಿಯಲ್ಲಿ ನಾವು ಬದುಕಬೇಕು. ಪವಿತ್ರಾತ್ಮರಿಂದ ಮಾತ್ರ ಸಾಧ್ಯ. ಯಾವ ಬೋಧಕನಿಗೂ ಯಾರನ್ನೂ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಬೋಧಕ ಆಗಲಿ, ಫಾದರ್ ಆಗಲಿ, ಅಥವಾ ಪಾಸ್ಟರ್ ಆಗಲಿ, ಬ್ರದರ್ ಆಗಲಿ, ಪ್ರಾರ್ಥನೆ ಮಾಡೋರಾಗಲಿ, ಯಾರಿಗೂ ಯಾರನ್ನು ಸರಿ ಮಾಡಲಿಕ್ಕಾಗೋದಿಲ್ಲ ಮತ್ತು ಒಳಗಡೆ ಇರುವಂಥ ತಪ್ಪು ಅಭಿಪ್ರಾಯವನ್ನು ಸರಿಪಡಿಸ್ಲಿಕ್ಕಾಗೋದಿಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿರೋ ತಪ್ಪು ಅಭಿಪ್ರಾಯ ಯಾರು ಬಂದು ಸರಿ ಮಾಡೋಕ್ಕಾಗುತ್ತೆ ಹೇಳಿ? ಆದರೆ ಒಬ್ಬರಿಗೆ ಮಾತ್ರ ಆಗುತ್ತೆ. ಯಾರಿಂದ ಆಗುತ್ತೆ ಕೇಳಿದರೆ, ನಮ್ಮ ಅಂತರಂಗವನ್ನು, ಹೃದಯವನ್ನು ಉಂಟು ಮಾಡಿದಂಥ ಆ ಸೃಷ್ಟಿಕರ್ತನಿಗಾಗುತ್ತೆ, ಆ ದೇವರಿಗಾಗುತ್ತೆ. ಅಂದರೆ ಪವಿತ್ರ ಆತ್ಮನಿಗಾಗುತ್ತೆ, ದೇವರ ಶಕ್ತಿಗಾಗುತ್ತೆ ಮತ್ತು ದೇವರ ವಾಕ್ಯಕ್ಕಾಗುತ್ತೆ. ಯಾಕೆಂದರೆ ವಾಕ್ಯದ ಮುಖಾಂತರನೇ ದೇವರೆಲ್ಲವನ್ನು ಸೃಷ್ಟಿ ಮಾಡಿದ್ದು ಆ ವಾಕ್ಯಕ್ಕಾಗುತ್ತೆ. ಆದರೆ ಸೈತಾನ ಇವತ್ತು ನಮ್ಮನ್ನು ಯಾವ ವಿಷಯದಲ್ಲಿ ವಂಚಿಸ್ತಾ ಇದ್ದಾನೆ ಅಂದರೆ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದ ಹಾಗೆ ನಮ್ಮನ್ನು ಕುರುಡು ಮಾಡಿಬಿಟ್ಟಿದ್ದಾನೆ. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದ ಹಾಗೆಯೂ, ದೇವರ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದ ಹಾಗೆಯೂ ಮನುಷ್ಯನನ್ನು ಕುರುಡು ಮಾಡಿಬಿಟ್ಟಿದ್ದಾನೆ. 2 ಕೊರಿಂಥ 4:4 ನಾವು ಓದ್ತೀವಿ, ಈ ಒಂದು ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕು ಅಥವಾ ದೇವರ ವಾಕ್ಯದಲ್ಲಿರ್ತಕ್ಕಂಥ ಆ ಒಂದು ಬೆಳಕು, ಆ ಒಂದು ಜ್ಞಾನ, ಆ ಒಂದು ಅರಿವು ನಮ್ಮ ಒಳಗಡೆ ಬಾರದ ಹಾಗೆ ನಮ್ಮ ಮನಸ್ಸನ್ನು ಏನು ಮಾಡಿದ್ದಾನೆ ಸೈತಾನ? ಮಂಕು ಮಾಡಿಬಿಟ್ಟಿದ್ದಾನೆ. ಈ ಮಂಕು ಹೋಗಬೇಕು, ಈ ಮಂಕು ಹೋಗಬೇಕು. ಈ ಮಂಕು ಹೋಗಬೇಕಾದರೂ ಕೂಡ ಇದಕ್ಕೆ ದಾರಿ ಒಂದೇ, ಶುಭ ವಾರ್ತೆಯನ್ನು ನಾವು ಆಲಿಸಬೇಕು. ನಾವು ಅಲ್ಲಿ ಇಲ್ಲಿ ಹೋಗಿ ಕುತ್ಕೊಂಡು ಏನೇನೋ ಕೇಳಿಸ್ಕೊಂಡು ಬಂದ್ರಿ ಮಂಕು ಹೋಗೋದಿಲ್ಲ, ಮಂಕು ಜಾಸ್ತಿ ಆಗುತ್ತೆ. ನೋಡಿ, ಇವತ್ತು ನಾವು ನೋಡುವಾಗ ಒಂದು ರೀತಿಯಲ್ಲಿ ಆಶ್ಚರ್ಯ ಅನಿಸುತ್ತೆ. ಪ್ರಾರ್ಥನೆಗೆ ಹೋಗಿ 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 ಎಷ್ಟೋ ಜನ ಅವಿಶ್ವಾಸಿಗಳಾಗ್ಬಿಟ್ಟಿದ್ದಾರೆ. ಇವತ್ತು ಧ್ಯಾನ 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 ಅಂತ ಹೋಗ್ಬಿಟ್ಟು ವಿಶ್ವಾಸ ಕಳ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಧ್ಯಾನ ಧ್ಯಾನ, 1 ಧ್ಯಾನ ಆಯಿತು, 2 ಧ್ಯಾನ ಆಯಿತು, 3 ಧ್ಯಾನ ಆಯಿತು. ಧ್ಯಾನ ಜಾಸ್ತಿ ಆದಷ್ಟು ಇವತ್ತು ಏನಾಗ್ತಾ ಇದೆ, ನಮ್ಮ ಹೃದಯ ಕೊಬ್ಬುತ್ತಾ ಇದೆ, ಕಠಿಣ ಆಗ್ತಾ ಇದೆ. ನೀವು ಯೋಚನೆ ಮಾಡಿ ನೋಡಿ, ನಾವು ಹೆಚ್ಚು ಪ್ರಾರ್ಥನೆ ಧ್ಯಾನ ಅಂತ ಮಾಡಿ ಮಾಡಿ ಎಲ್ಲರನ್ನು ಪ್ರೀತಿ ಮಾಡೋಕ್ಕಾಗ್ತಾ ಇದೆಯಾ, ದ್ವೇಷ ಮಾಡೋಕ್ಕಾಗ್ತಾ ಇದೆಯಾ? ಎಲ್ಲಿ ನೋಡಿದರೂ ಸೈತಾನ, ಇವ್ರ ಮೇಲೂ ಸೈತಾನ, ಅವ್ರ ಮೇಲೂ ಸೈತಾನ, ಇವ್ರ ಮೇಲೂ ಸೈತಾನ, ಈ ನೀರಲ್ಲೂ ಸೈತಾನ, ಬಾಗಿಲಲ್ಲೂ ಸೈತಾನ, ಗಾಳಿಲೂ ಸೈತಾನ, ಫ್ಯಾನಲ್ಲೂ ಸೈತಾನ. ಮೊದಲು ಸ್ವಲ್ಪ ನಾರ್ಮಲ್ ಆಗಿದ್ದರು, ಈ ಪ್ರಾರ್ಥನೆ ಹೋಗಿ ಹೋಗಿ ಏನಾಗಿದೆ, ಎಲ್ಲ ಕಡೆಗೂ ಸೈತಾನ ಕಾಣ್ತಾ ಇದ್ದಾನೆ. ಅವಾಗ ನೀನು ಪ್ರಾರ್ಥನೆಗೆ ಹೋಗಿದೆಯಾ, ಏನು ಮಾಟ ಮಂತ್ರಕ್ಕೆ ಹೋಗಿದೆಯಾ? ನೀನು ನಿಜವಾಗ್ಲೂ ಪ್ರಾರ್ಥನೆ ಮಾಡಿ ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ಹೋಗಿದ್ದಾದರೆ, ನಿಜವಾಗ್ಲೂ ದೇವರ ವಾಕ್ಯ ಕೇಳಲಿಕ್ಕೆ ಹೋಗಿದ್ದಾದರೆ, ನಿನ್ನ ಒಳಗಡೆ ಎಲ್ಲಿ ನೋಡಿದ್ರು ಏನು ಕಾಣಬೇಕು? ಯೇಸು ಕಾಣಬೇಕು.
ಇವತ್ತು ಯಾರು ನೋಡಿದ್ರು ಸೈತಾನ ಸೈತಾನ ಸೈತಾನ. ಗಂಡನ ಹೆಂಡ್ತಿ ನೋಡೋಕ್ಕೂ ಸೈತಾನ. ಅಯ್ಯೋ ಗಂಡನ ಮೇಲೆ ಏನೋ ಇದೆ, ಹೆಂಡ್ತಿ ನೋಡಿದರೆ ಹೆಂಡ್ತಿ ಮೇಲೆ ಏನೋ ಇದೆ, ಪಕ್ಕದ ಮನೆಯವ್ರು ನೋಡಿದರೆ ಅಯ್ಯೋ ಅವ್ರ ಮೇಲೆ ಏನೋ ಇದೆ, ಇವ್ರ ಮೇಲೆ ಏನೋ ಇದೆ. ಇರೋದು ನಿನ್ನ ತಲೆನೇ ಸರಿ ಇಲ್ಲ. ಪ್ರಾಬ್ಲಮ್ ತಲೆ ಒಳಗಡೆ. ನಮ್ಮ ತಲೆ ಸರಿ ಆದರೆ ಎಲ್ಲ ಸರಿ ಆಗುತ್ತೆ. ಈ ತಲೆ ಸರಿ ಮಾಡೋದು ಯಾರು ಗೊತ್ತಾ? ದೇವರ ವಾಕ್ಯ, ವರ್ಡ್ ಆಫ್ ಗಾಡ್. ಇದಕ್ಕೆ ಮಾತ್ರನೇ ಶಕ್ತಿ ಇರೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವುದೇ ಎಣ್ಣೆ ಹಚ್ಕೊಂಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಆಯಿತಾ? ನೀವು ಎಣ್ಣೆ ತಲೆ ಮೇಲೆ ಸುರಿದ್ರು, ಎಣ್ಣೆ ಸ್ನಾನ ಮಾಡಿದ್ರು ಏನು ವರ್ಕೌಟ್ ಆಗಲ್ಲ. ಯಾಕೆಂದರೆ ಇಲ್ಲಿ ಹೋಗ್ಬೇಕಲ್ಲ. ಪ್ರಾಬ್ಲಮ್ ಇರೋದು ಇಲ್ಲಿ ಒಳಗಡೆ, ನಮ್ಮೊಬ್ಬೊಬ್ಬರ ಒಳಗಡೆ, ಅಂತರಂಗದ ಒಳಗಡೆ. ಇದಕ್ಕೇನು ಮಾಡಬೇಕು? ಓದು ಬರ ಗೊತ್ತಿದ್ದರೆ ದಯವಿಟ್ಟು ತೆಗೆದು ಬೈಬಲ್ ಓದೋದು ಶುರು ಮಾಡಿ. ಬೇರೆ ಏನು ಮಾಡಬೇಡಿ. ತುಂಬ ಸಿಂಪಲ್. ಬೈಬಲ್ ಓದಿ, ಹೊಸ ಒಡಂಬಡಿಕೆ ತೆಗೆದು ಓದ್ತಾ ಇರಿ, ಜೋರಾಗಿ ಓದಿ. ಏನಾದರೂ ಸ್ವಲ್ಪ ಉಪಯೋಗ ಆಗುತ್ತೆ. ಇಲ್ಲ ಅಂದರೆ ದೇವ್ರ ವಾಕ್ಯ ಆಲಿಸಿ. ಮತ್ತು ಆಡಿಯೋ ಬೈಬಲ್ ಎಲ್ಲ ಸಿಗುತ್ತೆ ಇಂಟರ್ನೆಟ್ಟಲ್ಲಿ ಫ್ರೀಯಾಗಿ. ಆಡಿಯೋ ಬೈಬಲ್ ಕನ್ನಡ, ಬೇರೆ ಬೇರೆ ಇಂಗ್ಲೀಷ್, ತಮಿಳು, ತೆಲುಗು, ಯಾವ್ಯಾವ ಭಾಷೆ ಬೇಕೋ ಎಲ್ಲ ಭಾಷೆಯಲ್ಲೂ ಸಿಗುತ್ತೆ. ದೇವರ ವಚನಗಳನ್ನು ಆಲಿಸ್ತಾ ಇರಿ. ಯಾವುದಾದ್ರೂ ಒಂದು ಟೈಮಲ್ಲಿ ನಮ್ಮ ಒಳಗಡೆ ಆ ಬೆಳಕು ಬರುತ್ತೆ. ಅಷ್ಟು ಸುಲಭದಲ್ಲಿ ಬರುತ್ತೆ ಅಂತ ತಿಳ್ಕೊಬೇಡಿ. ವಾಕ್ಯದ ಪ್ರಾಬ್ಲಮ್ ಅಲ್ಲ, ಹಾರ್ಟ್ ಪ್ರಾಬ್ಲಮ್. ನಾವು ಮನುಷ್ಯರಲ್ವಾ? ನಮ್ಮ ಈ ಹಠಮಾರಿತನ, ನಮ್ಮ ಜಿದ್ದು, ನಮ್ಮ ಸ್ವಾರ್ಥ, ಇದೆಲ್ಲ ಅಷ್ಟು ಸುಲಭಕ್ಕೆ ನಾವು ಬಿಡ್ತೀವ? ಬಿಡಲ್ಲ. ನೀವೇ ಕೇಳ್ಬೋದು, ನೀವು ಬಂದು ಹೇಳಿದ ತಕ್ಷಣ ನಾವೆಲ್ಲ ಬಿಟ್ಬಿಡ್ತೀವಾ? ನಾವೆಲ್ಲ ಕ್ಷಮಿಸ್ಬಿಡ್ತೀವಾ? ನಾವೆಲ್ಲ ಸರಿಯಾಗಿ ಬಿಡ್ತೀವಿ ಅಂತ ತಿಳ್ಕೊಂಡ್ರಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಆ ರೀತಿ ತಿಳ್ಕೊಳ್ಳೇ ಇಲ್ಲ. ಆ ರೀತಿಯೆಲ್ಲ ಆಗೋ ಹಾಗಿದ್ದಿದ್ರೆ ಜಾದು ಮಾಡ್ದಂಗೆ ಎಲ್ಲರನ್ನೂ ರೆಡಿ ಮಾಡ್ಬೋದಾಗಿತ್ತು. ಆ ರೀತಿ ಏನಿಲ್ಲ, ದೇವರೇ ಮಾಡಿಬಿಡ್ತಾ ಇದ್ರಲ್ವ. ಹಾಗಾಗೋ ಹಾಗಿದ್ದಿದ್ರೆ ದೇವರೇ ಎಲ್ಲರನ್ನೂ ಒಂದೇ ಸರಿ, ಒಂದೇ ಶಾಟಿಗೆ ಬೆಳಕಾಗಲಿ, ಬೆಳಕು ಬಂದುಬಿಡ್ತು. ಇವನು ಸರಿಯಾಗಲಿ, ಸರಿಯಾಗಿಬಿಡ್ತಿದ್ದ. ಅವನು ಸರಿಯಾಗಲಿ, ಸರಿಯಾಗಿಬಿಡ್ತಿದ್ದ. ಲಾಜರ ಹೊರಗೆ ಬಾ, ಹೊರಗೆ ಬಂದಂಗೆ ಬರ್ಬೋದಾಗಿತ್ತು. ಅದು ನಾವು ಜೀವಂತವಾಗಿರೋದ್ರಿಂದ ಕಷ್ಟ. ಲಾಜರಂತರ ಶವ ಆಗಿದ್ದರೆ ಬರ್ಬೋದಾಗಿತ್ತು. ನಾವು ಜೀವಂತ ಇರೋದ್ರಿಂದ ನಮ್ಮ ಬುದ್ಧಿಯಲ್ಲಿ ನಾವು ಈಗ ಆಲೋಚನೆ ಮಾಡ್ತಾ ಇರ್ತೀವಿ, ಅದು ಇದು ಹಾಗೆ ಹೀಗೆ ಎಲ್ಲ ಒಂದು ಹೇಳ್ತೀನಿ ಕೇಳಿ. ನಮ್ಮ ತಲೆ ಒಳಗಡೆ ಸರಿಯಾದ ಅಭಿಪ್ರಾಯಗಳು ಯಾರ ತಲೆಯಲ್ಲೂ ಇಲ್ಲ. ಎಲ್ಲರ ತಲೆನೂ ಒಂದೇ, ಆಯಿತಾ? ನಮ್ಮ ತಲೆ ಒಳಗಡೆ ಓಡ್ತಾ ಇರೋದೆಲ್ಲ ತಪ್ಪು ಅಭಿಪ್ರಾಯಗಳೇ. ರಾಂಗ್ ಥಿಂಕಿಂಗ್. ಏನೋ ಈಗ ಕುತ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಒಳಗಡೆ ಒಳ್ಳೆ ಆಲೋಚನೆ ಇದೆ ಅಂತ ಅಲ್ಲ. ಬೇಸರ ಪಟ್ಕೋಬೇಡಿ, ನಮ್ಮ ಪರಿಸ್ಥಿತಿನ ಹೇಳ್ತಾ ಇರೋದು. ದಿಸ್ ಈಸ್ ದ ಕಂಡೀಷನ್ ಆಫ್ ಅವರ್ ಮೈಂಡ್. ನಮ್ಮ ಹೃದಯದ ಪರಿಸ್ಥಿತಿ ಇದು. ತಪ್ಪಾದ ಅಭಿಪ್ರಾಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಬಾಯಲ್ಲಿ ಮಾತ್ರ ರೈಟ್ ವರ್ಡ್ಸ್ ಬರ್ಬೋದು. ಯೇಸುವೇ ಸ್ತೋತ್ರ, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಯೇಸುವೇ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಸ್ವರ್ಗದಲ್ಲಿರೋ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತುತಿ ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ. ಬಾಯಲ್ಲಿ ಇದೆಲ್ಲ ಇದೆ, ಆದರೆ ಒಳಗಡೆ ತಪ್ಪಾದ ಅಭಿಪ್ರಾಯಗಳಿದೆ. ಬಾಯಲ್ಲಿ ನಾವು ಯೇಸು ಇಟ್ಕೊಂಡು ಹೃದಯದಲ್ಲಿ ಪಿಶಾಚಿನ ಇಟ್ಕೊಂಡ್ರೆ ಏನು ಪ್ರಯೋಜನ? ಹೃದಯದಲ್ಲಿ ತಪ್ಪಾದ ಅಭಿಪ್ರಾಯಗಳನ್ನ ಇಟ್ಕೊಂಡು ನಾವು ಬದುಕಿದ್ರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ನೀವೊಂದಲ್ಲ 1000 ಧ್ಯಾನಕ್ಕೆ ಹೋದರೂ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಹೇಗೆ ಸರಿಯಾಗೋದು ಹೇಗೆ ಕೇಳಿದರೆ, ಈ ಬೇರೆ ದಾರಿ ಇಲ್ಲ, ಒಂದೇ ದಾರಿ. ಈ ವಾಕ್ಯ ಕೇಳಿಸ್ಕೊಳ್ತಾನೇ ಇರಬೇಕು. ಯೆರೆಮೀಯ ಪ್ರವಾದಿ 23ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ ಹೇಳಿದಾಗೆ, ನನ್ನ ವಾಕ್ಯ ಸುತ್ತಿಗೆಗೆ ಸಮಾನ. ದೇವರ ವಾಕ್ಯ ಸುತ್ತಿಗೆ ಥರ. ಸುತ್ತಿಗೆ ತಗೊಂಡು ಹೊಡೆದು ಅದನ್ನು ಹೊಡಿಬೇಕು, ಅಷ್ಟು ಬೇರೆ ದಾರಿ ಇಲ್ಲ. ನಮಗೆ ಕಳೆದ ದಿವಸ ಟೆರೆಸ್ ಮೇಲೆ ಸ್ವಲ್ಪ ಸಿಮೆಂಟದ ಕಟ್ಟೆ ಹೊಡಿಬೇಕಾಗಿತ್ತು. ನಾವು ಡ್ರಿಲ್ಲಿಂಗ್ ಮಿಷಿನೆಲ್ಲ ಹಾಕಿ ಹೊಡೆದು ಸುತ್ತಿಗೆ ತಗೊಂಡು ಹೊಡೆದು ಸುಮಾರು ಒಂದು ದಿನ ಎಲ್ಲ ಹೊಡೆದಾದ್ಮೇಲೆ ಅದನ್ನು ಹೊಡೆದಾಕ್ಲಿಕ್ಕಾಯ್ತು. ಆಮೇಲೆ ಮೈಕೈ ಎಲ್ಲ ನೋವು ಶುರುವಾಯಿತು. ಹಾಗೆಯೇ ಕೆಲವೊಂದೆಲ್ಲ ಹೊಡಿಲಿಕ್ಕೆ ಒಂದೇ ಸುತ್ತಿಗೆಲಿ ಈಗ ಹೊಡೆದ ತಕ್ಷಣ ಹೋಗುತ್ತೆ. ಆದರೆ ಕೆಲವೊಂದು ಈ ಕಾಂಕ್ರೀಟ್ ಹಾಕಿ ಗಟ್ಟಿ ಮಾಡಿಬಿಟ್ಟಿರ್ತೀವಿ, ಲೋಕದ ಕಾಂಕ್ರೀಟ್ ಹಾಕಿಬಿಟ್ಟು 108 ಚಿಂತೆಗಳಿಂದ, ಅವಿಶ್ವಾಸದಿಂದ ನಮ್ಮ ಹೃದಯವನ್ನು ಕಲ್ಲು ಥರ ಮಾಡ್ಕೊಂಡಿರ್ತೀವಿ. ಇಲ್ಲಿ ಒಂದೇಟಿಗೆಲ್ಲ ಬೀಳಲ್ಲ. ನಮಗೆಲ್ಲ ಒಂದು ತಿಂಗಳ ಕೂರಿಸ್ಬೇಕು. ನಮ್ಮ ಹೃದಯದೊಳಗಡೆ ಏನಾದರೂ ಬೆಳಕು ಬರಬೇಕಂದ್ರೆ ಕೇಳಿಸ್ಕೊಳ್ಳಿ, ನೀವೊಂದು ತಿಂಗಳು ಮನಸ್ಸು ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋ ಥರ ಎಲ್ಲಾದರೂ ದೇವರ ವಾಕ್ಯದ ಮುಂದೆ ಅಡ್ಮಿಟ್ ಆಗಿಬಿಡ್ಬೇಕು. ಆಗ ಆ ವಾಕ್ಯ ನಮ್ಮನ್ನು ರಿಪೇರಿ ಮಾಡುತ್ತೆ, ಖಂಡಿತವಾಗಲು. ಇನ್ನು ಡಾಕ್ಟ್ರ್ ಹೇಳ್ತಾರಲ್ವ, 1 ತಿಂಗಳು ಅಡ್ಮಿಟ್ ಆದರೆ ಪೇಷಂಟ್ ಉಳಿತಾನೆ ಇಲ್ಲ ಸಾಯ್ತಾನೆ ಅಂತ. ನಾವೇನು ಮಾಡ್ತೀವಿ? ಕಷ್ಟನೋ ಸುಖನೋ 1 ತಿಂಗಳಾದರೂ 1 ತಿಂಗಳು, 1 ಲಕ್ಷ ಆದ್ರೂ 10 ಲಕ್ಷನೋ ಹೋದರೂ ಹೋಗಲಿ, ಪೇಷಂಟ್ ಉಳಿಯೋದು ಮುಖ್ಯ ಅಂತ ಅಡ್ಮಿಟ್ ಆಗಿಬಿಡ್ತೀವಿ, ಇಲ್ಲ ಅಡ್ಮಿಟ್ ಮಾಡಿಸ್ಬಿಡ್ತೀವಿ.
ಶರೀರಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತೀವಿ. ಎಷ್ಟು ಹೋರಾಟ ಮಾಡಿದ್ರು ಈ ಶರೀರ ಒಂದಿನ ಮಣ್ಣಿಗೆ ಹೋಗಿ ಹುಳ ಹಿಡಿದು ಹೋಗೇ ಬಿಡುತ್ತೆ. ಆದರೆ ಆತ್ಮಕ್ಕೋಸ್ಕರ ಏನು ಹೋರಾಟ ಮಾಡ್ತಾಯಿದ್ದೀವಿ? ಇದು ಶಾಶ್ವತವಾಗಿ ನಿತ್ಯಾಗ್ನಿಗೆ ಹೋಗುತ್ತೆ. ರಕ್ಷಣೆ ಹೊಂದ್ಕೊಳ್ದೇ ಇದ್ದರೆ ಸುಮ್ಮನೆ ಅಲ್ಲೆಲ್ಲೂ ಪ್ರೈಸರೋಡು ಹೇಳಿದ ತಕ್ಷಣ ಸ್ವರ್ಗಕ್ಕೆ ಹೋಗ್ಬೋದು ಅಂತೆಲ್ಲ ತಿಳ್ಕೊಬೇಡಿ. ಆತ್ಮಕ್ಕೆ ರಕ್ಷಣೆ ಬೇಕು, ಸರಿಯಾದ ರೀತಿ ರಕ್ಷಣೆ ಹೊಂದಬೇಕು, ಶುದ್ಧಿ ಆಗಬೇಕು. ಆತ್ಮ ಶುದ್ಧಿ ಆಗದೆ ಆ ಪವಿತ್ರವಾದ ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬೈಬಲ್ ಹೇಳುತ್ತೆ ಪ್ರಕಟಣಾ ಪುಸ್ತಕದಲ್ಲಿ ಅಶುದ್ಧವಾದದ್ದು ಯಾವುದೂ ಅಲ್ಲಿ ಬರೋದಿಲ್ಲ ಅಂತೆ. ಆ ಪರಲೋಕ ರಾಜ್ಯಕ್ಕೆ, ಪರಿಶುದ್ಧನಾದ ದೇವರ ಸನ್ನಿಧಿಗೆ ಅಶುದ್ಧವಾದದ್ದು ಯಾವುದೂ ಬರೋದಿಲ್ಲ ಅಂತ. ನಮ್ಮನ್ನು ನಾವು ಶುದ್ಧರು ಅಂತ ತಿಳ್ಕೊಂಡು ಬದುಕೋದೇ ಒಂದು ಮೂಢತನ, ಅವಿಶ್ವಾಸ. ಕ್ರಿಸ್ತನು ತೊಳೆದ್ರೆ ಮಾತ್ರ ನಾವು ಶುದ್ಧರಾಗೋದು. ಕ್ರಿಸ್ತನಿಂದ ತೊಳೆಯಲ್ಪಟ್ಟವರಲ್ಲದೆ ಬೇರೆ ಯಾರು ಶುದ್ಧರಾಗ್ಲಿಕ್ಕೆ ಆಗೋದಿಲ್ಲ. ಶುದ್ಧತೆಗೆ ಒಂದೇ ದಾರಿ, ಅದು ಯೇಸು ಕ್ರಿಸ್ತನಿಂದ ತೊಳೆಯಲ್ಪಡಬೇಕು. ಅದಕ್ಕೆ ನಾನು ಹೇಳಿದ್ದು ಅಡ್ಮಿಟ್ ಆಗಬೇಕು ಅಂತ. ಅಡ್ಮಿಟ್ ಆಗಲೇಬೇಕು, ಸಾಯೋದಕ್ಕಿಂತ ಮುಂಚೆ ಅಡ್ಮಿಟ್ ಆಗಬೇಕು. ನಿಜವಾಗ್ಲೂ ನಿಮ್ಗೆ ಆತ್ಮರಕ್ಷಣೆ ಬಗ್ಗೆ ಕಾಳಜಿ ಇದ್ರೆ ಇವತ್ತು ರಾತ್ರಿನೇ ಅಡ್ಮಿಟ್ ಆಗಬೇಕು. ಕೆಲವು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳ್ತಾರಲ್ವ, ತುಂಬ ಸೀರಿಯಸ್ ಇದೆ, ಇಮ್ಮಿಡಿಯೇಟ್ ಅಡ್ಮಿಟ್ ಮಾಡಬೇಕು, ಇಲ್ಲಾಂದರೆ ಕಷ್ಟ. ನಮ್ಮ ಪರಿಸ್ಥಿತಿನೂ ಹಾಗೇ. ನೀವು ಇವತ್ತು ರಾತ್ರಿನೇ ಅಡ್ಮಿಟ್ ಆದರೆ ಆತ್ಮರಕ್ಷಣೆ ಆಗೋ ಸಾಧ್ಯತೆ ಇದೆ. ಅಡ್ಮಿಟ್ ಆಗದೇ ಇದ್ದರೆ ನಿತ್ಯನಾಶಕ್ಕೆ ಹೋಗೋ ಸಾಧ್ಯತೆ ಇದೆ. ಇನ್ನು ನಿಮಗೆ ಬಿಟ್ಟಿದ್ದು. ಅಡ್ಮಿಟ್ ಆಗೋದಂದ್ರೆ ಎಲ್ಲಿ? ವಾಕ್ಯ ಹಿಡ್ಕೋಬೇಕು. ಎಷ್ಟು ದಿನ ಓದಬೇಕು ಅದು ನನಗೆ ಗೊತ್ತಿಲ್ಲ. ನಿಮ್ಮ ಹೃದಯದೊಳಗಡೆ ಈ ಕ್ರಿಸ್ತ ಎಂಬ ಬೆಳಕು ಬರೋ ತನಕ ಓದಬೇಕು. ಕೆಲವು ಟೈಮ್ ಡಾಕ್ಟ್ರನ್ನ ಕೇಳಿದಾಗ ಹೇಳ್ತಾರೆ, ಎಷ್ಟು ದಿನ ಇರಬೇಕಾಗುತ್ತೆ ಡಾಕ್ಟ್ರೇ? ಅದು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಪೇಷಂಟ್ ಕಂಡೀಷನ್ ನೋಡಿ ನಾವು ಡಿಸ್ಚಾರ್ಜ್ಗೆ ಹೇಳ್ತೀವಿ. ಅದೇ ರೀತಿಯಲ್ಲಿ ಎಷ್ಟು ದಿನ ಅಡ್ಮಿಟ್ ಆಗಬೇಕು ವಾಕ್ಯದಲ್ಲಿ ಅಂದರೆ ಅದು ಗೊತ್ತಿಲ್ಲ. ಅದು ನೀವು ಎಷ್ಟು ಸಹಕರಿಸ್ತೀರೋ, ನೀವು ಈ ವಾಕ್ಯದ ಬೆಳಕು ಎಷ್ಟು ಒಳಗಡೆ ಬರುತ್ತೋ ಅದಕ್ಕೆ ತಕ್ಕ ಹಾಗೆ. ಅದು ಒಂದು ದಿನದಲ್ಲೂ ಆಗ್ಬೋದು, ಒಂದು ವಾರದಲ್ಲೂ ಆಗ್ಬೋದು, ಒಂದು ತಿಂಗಳಲ್ಲೂ ಆಗ್ಬೋದು, ಒಂದು ವರ್ಷದಲ್ಲೂ ಆಗ್ಬೋದು. ಯಾವುದಕ್ಕೂ ಇವತ್ತು ಪ್ರಾರಂಭ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಆಮೇಲೆ ನೋಡೋಣ. ಬಟ್ ಇದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆತ್ಮರಕ್ಷಣೆ ಗ್ಯಾರಂಟಿ. ಸ್ಟಾರ್ಟ್ ಮಾಡದೇ ಇದ್ದರೆ ಆತ್ಮನಾಶ ಗ್ಯಾರಂಟಿ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಈಗ ಯಾವುದೋ ಡಾಕ್ಟ್ರ್ ಹತ್ರ ಹೋದಾಗ ಪೇಷಂಟ್ ಉಳಿಯೋದು ಸಾಧ್ಯನೇ ಇಲ್ಲ. ಟ್ರೀಟ್ಮೆಂಟ್ ಇವತ್ತೇ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ಅಲ್ಲಿ ಇಲ್ಲಿ ಸಾಲ ಮಾಡಿ ಆದರೂ ಅಡ್ವಾನ್ಸ್ ಕಟ್ಟಿ ಪೇಷಂಟ್ನ ಅಡ್ಮಿಟ್ ಮಾಡ್ತೀವಿ. ಯಾಕೆಂದರೆ ನಮಗೆ ಆ ವೇಸ್ಟ್ ಬಾಡಿ ಮೇಲೆ ಅಷ್ಟು ಆಸೆ ಇದೆ, ಅದನ್ನು ಉಳಿಸ್ಕೋಬೇಕು ಅಂತ. ಆದರೆ ಶಾಶ್ವತವಾಗಿ ದೇವರು ಆಸೆ ಪಡೋದು ನಮ್ಮ ಆತ್ಮ ರಕ್ಷಣೆ ಆಗಬೇಕು ಅಂತ. ಇದನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಇವತ್ತು ಪ್ರಯತ್ನ ಪಡ್ತಾ ಇದ್ದೀವಿ, ಎಷ್ಟು ಸೀರಿಯಸ್ನೆಸ್ ನಮ್ಮ ಆತ್ಮದ ವಿಷಯದಲ್ಲಿದೆ. ನಮ್ಮ ಆತ್ಮದ ವಿಷಯದಲ್ಲಿ, ಆತ್ಮಿಕ ಜೀವನದ ವಿಷಯದಲ್ಲಿ ಎಷ್ಟೋ ತಪ್ಪಾದ ಅಭಿಪ್ರಾಯಗಳು ನಮಗೆ ಇವತ್ತಿದೆಯಲ್ವಾ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೊಂದು ರೈಟ್ ಅಂಡರ್ಸ್ಟ್ಯಾಂಡಿಂಗ್, ದೇವರ ಬಗ್ಗೆ ಒಂದು ರೈಟ್ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ವಿಶ್ವಾಸದ ಬಗ್ಗೆ ಒಂದು ರೈಟ್ ಅಂಡರ್ಸ್ಟ್ಯಾಂಡಿಂಗ್, ನಾವು ಮಾಡೋ ಪ್ರಾರ್ಥನೆ, ಆರಾಧನೆ, ಸಭೆ, ಪ್ರತಿಯೊಂದರ ವಿಷಯದಲ್ಲೂ ಒಂದು ರೈಟ್ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ನಿತ್ಯತೆಯ ವಿಷಯದಲ್ಲಿ ಒಂದು ರೈಟ್ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಬದುಕ್ತಾ ಇರ್ತ ಜೀವನದ ವಿಷಯದಲ್ಲಿ ಒಂದು ರೈಟ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಸರಿಯಾದ ಅರಿವು ನಮಗಿದೆಯಾ? ಗೊಂದಲ ಇದೆಯಲ್ವಾ? ಕನ್ಫ್ಯೂಷನ್ಸ್. ಪ್ರತಿಯೊಂದು ವಿಷಯದಲ್ಲೂ ಗೊಂದಲ ಗೊಂದಲ ಗೊಂದಲ. 108 ಗೊಂದಲಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಟೆನ್ಷನ್ನಲ್ಲಿ ಬದುಕ್ತಾ ಇದ್ದೀವಿ, ಭಾರದಲ್ಲಿ ಬದುಕ್ತಾ ಇದ್ದೀವಿ, ದುಃಖದಲ್ಲಿ ಬದುಕ್ತಾ ಇದ್ದೀವಿ. ಕಾರಣ ಏನು ಗೊತ್ತಾ? ಇದೇ ಕಾರಣ. ದೇವರ ವಾಕ್ಯವನ್ನಾಗಲಿ, ದೇವರ ಶಕ್ತಿಯನ್ನಾಗಲಿ ನಾವು ಅರ್ಥ ಮಾಡಿಕೊಂಡಿಲ್ಲ. ಇದು ನಾವು ಅರ್ಥ ಮಾಡಿ. ಯಾವ್ದಾದ್ರು ವಾಕ್ಯ ಓದ್ಲಿಕ್ಕೆ ಹೇಳಿದ್ದೀನ? ಮಾರ್ಕ್ ಅಷ್ಟೇ. ಜೆರೆಮಯ ಓದಿ. ಹೊಟ್ಟನ್ನು ಕಾಳಿನೊಂದಿಗೆ ಹೋಲಿಸಲಾದೀತೆ, ನನ್ನ ವಾಕ್ಯ ಬೆಂಕಿಗೆ ಸಮಾನ. ದೇವರ ವಾಕ್ಯ ಯಾವುದಕ್ಕೆ ಸಮಾನ? ಬೆಂಕಿಗೆ ಸಮಾನ. ಬೆಂಕಿ, ಅದೊಂದು ಆತ್ಮಿಕವಾದ ಬೆಂಕಿ ಇದೆ ಅದರಲ್ಲಿ. ದೇವರ ವಾಕ್ಯದಲ್ಲಿ ಏನಿದೆ? ಬೆಂಕಿ ಇದೆ. ಓಕೆ. ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ. ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ. ಸುತ್ತಿಗೆಗೆ ಸಮಾನ. ದೇವರ ವಾಕ್ಯ ಬೆಂಕಿ ಥರ. ಅದೇನು ಮಾಡುತ್ತೆ ಅಂದರೆ ಇದು ಸುಟ್ಟಾಕುತ್ತೆ. ಏನೆಲ್ಲ ಸುಟ್ಟಾಕುತ್ತೆ ಕೇಳಿದರೆ, ಏನೆಲ್ಲ ಕಳೆಗಳಿದೆಯೋ, ಜೊಳ್ಳುಗಳಿದೆಯೋ, ಇದೆಲ್ಲ ಸುಟ್ಟಾಕುತ್ತೆ. ನಮ್ಮ ಹೃದಯದ ಕಾಠಿಣ್ಯತೆ ಇದೆಯಲ್ವಾ, ಅದನ್ನು ಒಡೆದು ಪೀಸ್ ಪೀಸ್ ಮಾಡಾಕುತ್ತೆ. ಆಗ ನಮ್ಮ ಹೃದಯ ಏನಾಗುತ್ತೆ ಗೊತ್ತಾ? ಸೆನ್ಸಿಟಿವ್ ಆಗುತ್ತೆ. ಸೆನ್ಸಿಟಿವ್ ಅಂದರೆ ಆಗ ನಮಗೆ ಈ ಬೆಳಕು ನಮ್ಮ ಒಳಗಡೆ ಬರುತ್ತೆ. ದೇವರು ಯಾರು ಅಂತ ನಮ್ಗೆ ಅರ್ಥ ಆಗುತ್ತೆ. ದೇವರು ಯಾರು, ಈ ಲೋಕ ಏನು, ದುಡ್ಡಿನ ಬೆಲೆ ಏನು, ಆತ್ಮದ ಬೆಲೆ ಏನು, ಯೇಸುವಿನ ಬೆಲೆ ಏನು ಅರ್ಥ ಆಗುತ್ತೆ. ಈಗ ನಾನು ನಿಮ್ಮೊಂದು
ಒಂದು ಪ್ರಶ್ನೆ ಕೇಳ್ತೀನಿ, ನನಗೂ ನಿಮಗೂ ಸೇರಿ, ನಮಗೆಲ್ರಿಗೂ ಸೇರಿ, ಆಯಿತಾ? ನಮಗೆ ಯೇಸು ಬೆಲೆ ಏನು ಅಂತ ಗೊತ್ತಾ? ಡು ಯು ನೋ ದ ವ್ಯಾಲ್ಯೂ ಆಫ್ ಜೀಸಸ್ ಕ್ರೈಸ್ಟ್? ಕ್ರಿಸ್ತ ಯೇಸುವಿನ ಬೆಲೆ, ಕ್ರಿಸ್ತ ಯೇಸುವಿನ ಬೆಲೆ ನಮಗೆ ಅರ್ಥ ಆದರೆ ನಾವು ಏನು ಬೇಕಾದರೂ ಬಿಟ್ಟು ಅಥವಾ ತ್ಯಾಗ ಮಾಡಿ, ಎಷ್ಟು ಕಷ್ಟ ಆದರೂ ಆ ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೋಸ್ಕರ ನಾವು ಬದುಕ್ತೀವಿ. ಕರೆಕ್ಟಾ? ಹಾಂ. ಈಗ ನಮಗೆ ಸೈಟದ ಬೆಲೆ ಗೊತ್ತಾ? ಫಾರ್ ಎಕ್ಸಾಂಪಲ್, ಇಲ್ಲಿ ಪಕ್ಕದ ಊರಲ್ಲಿ ಒಂದು 5 ಕಿಲೋಮೀಟ್ರ್ ಆ ಕಡೆ ಹೋದರೆ, ಈಗ BBMP ಸೈಟ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಸ್ಕ್ವೇರ್ ಫೀಟ್ಗೆ? ಹೆಚ್ಚು ಕಡಿಮೆ ಎಷ್ಟಿರ್ಬೋದು ಕಾಣ್ಕೊಂಡು? 10,000. 10,000 ಇಲ್ಲಿ ಸ್ಕ್ವೇರ್ ಫೀಟ್ಗೆ ವ್ಯಾಲ್ಯೂ ಇದೆ BBMP ಜಾಗ ಆಗಿರೋದ್ರಿಂದ. ಯಾರೋ ಒಬ್ಬರು ಹೇಳಿದರು, ಇಲ್ಲಿಂದ 1 ಕಿಲೋಮೀಟ್ರ್ ಆ ಕಡೆ BBMP ಸೈಟು 500 ರೂಪಾಯಿಗೆ ಸಿಗ್ತಾಯಿದೆ ಅಂತ. ಸ್ಕ್ವೇರ್ ಫೀಟ್ಗೆ ಎಷ್ಟು? 500 ರೂಪಾಯಿ. ನೀವೇನು ಮಾಡ್ತೀರಾ? ಅಲ್ಲ, 500 ರೂಪಾಯಿಗೆ ಕೊಡ್ತಾ ಇದ್ದಾರೆ, ಎಷ್ಟು ಬೇಕಾದರೂ ಕೊಡ್ತಾರೆ, ಯಾರು ಹೋದರೂ ಕೊಡ್ತಾರೆ ಅಂತ ಒಂದು ಅನೌನ್ಸ್ಮೆಂಟ್ ಏನಾದರೂ ಬಂದರೆ ನಾವೇನು ಮಾಡ್ತೀವಿ? ಇರೋದೆಲ್ಲ ಮಾರಿಬಿಟ್ಟಾದರೂ ಹೋಗಿ ಅಥವಾ ಸಾಲ ಮಾಡಿ ಆದರೂ ಹೋಗಿ, ಎಷ್ಟೇ ಕಷ್ಟ ಆದರೂ ಹೋಗ್ಬಿಟ್ಟು ನಾವೇನು ಮಾಡ್ತೀವಿ? ಅದು ಪೂರ್ತಿ ನನಗೆ ಬೇಕು ಅಂತ ಕೊಂಡ್ಕೊಳ್ತೀವಿ. ಅಲ್ಲಿ ಬರೋರೆಲ್ಲ ನನಗೊಂದು ಸೈಟ್ ಬೇಕು ಅಂತ ಬರಲ್ಲ, ಪೂರ್ತಿ ನನಗೆ ಅದು ಎಷ್ಟಾದರೂ ನಾನು ಕೊಡ್ತೀನಿ. 500 ಸೈಟ್ ಇದೆಯಾ, 500 ಬೆಲೆ ನಾನೇ ಕೊಡ್ತೀನಿ, ನನಗೆ ಬೇಕದು. ಕಾರಣ ಏನು? ಕಾರಣ ಏನು ಅಂದರೆ ಜಮೀನು ಬೆಲೆ ನಮಗೆ ಗೊತ್ತು. ಇವತ್ತು ನಾನು 500 ರೂಪಾಯಿಗೆ ತಗೊಂಡ್ರೆ ನಾಳೆ ಅದನ್ನು 10,000 ರೂಪಾಯಿಗೂ ಮಾರ್ಬೋದು, ಒಂದು 2-3 ವರ್ಷ ಬಿಟ್ಟು, ಅನ್ನೋದು ನಮಗೆ ಗೊತ್ತು. ಅಂದರೆ ಲ್ಯಾಂಡ್ ವ್ಯಾಲ್ಯೂ ನಮಗೆ ಗೊತ್ತು. ಲ್ಯಾಂಡ್ ವ್ಯಾಲ್ಯೂ ಗೊತ್ತಿರೋದ್ರಿಂದನೇ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಹೌದಾ? ಅದೇ ರೀತಿಯಲ್ಲಿ ಇಲ್ಲೆಲ್ಲ ಪಕ್ಕದಲ್ಲಿ ಒಂದು 5 ಕಿಲೋಮೀಟ್ರು 10 ಕಿಲೋಮೀಟ್ರು ಆ ಕಡೆ ದೂರದಲ್ಲಿ ಒಂದು ಅಂಗಡಿಯಲ್ಲಿ ಯಾರೆಲ್ಲ ಹೋಗ್ತಾರೋ ಅವರಿಗೆಲ್ಲ 10 kg ಚಿನ್ನ ಫ್ರೀ ಕೊಡ್ತಾರೆ. ಅಂದರೆ ಎಷ್ಟು kg? 10 kg ಚಿನ್ನ. 10 ಕಿಲೋಮೀಟ್ರ್ ಹೋಗಬೇಕು, ಆದರೆ ಕಂಡೀಷನ್ ನಡ್ಕೊಂಡು ಹೋಗಬೇಕು, ಬರೀ ಕಾಲಲ್ಲಿ ನಡ್ಕೊಂಡು ಹೋಗಬೇಕು. ಕಾರು ಬೈಕು ಬಸ್ಸಲ್ಲೆಲ್ಲ ಹೋಗಂಗಿಲ್ಲ, ಫುಲ್ಲು CC ಕ್ಯಾಮ್ರಾ ಇಟ್ಟಿದ್ದಾರೆ, ನಡ್ಕೊಂಡೇ ಹೋಗಬೇಕು. ಖಾಲಿ ಹೊಟ್ಟೆಲಿ ನಡ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ ಎದ್ದು 4 ಗಂಟೆಗೆ ಎದ್ದು ನಡಿಬೇಕು, ಖಾಲಿ ಹೊಟ್ಟೆಲಿ ನಡಿಬೇಕು. ಯಾವ ಡ್ರೆಸ್ ಹಾಕಿದ್ರು ಅದೇ ಡ್ರೆಸ್ಸಲ್ಲೇ ನಡಿಬೇಕು. ರೋಡಲ್ಲಿ ನೋಡ್ಬೋದು, ಕೆಲವು ಡ್ರೆಸ್ಸೇ ಇರುತ್ತೆ, ಕೆಲವು ಡ್ರೆಸ್ ಇರಲ್ಲ, ಕೆಲವು ಚಡ್ಡಿಲಿ ಇರ್ತಾರೆ, ಕೆಲವ್ರ ಮೈ ಮೇಲೆ ಏನಿದೆ ಅಂತ ಗೊತ್ತಿರೋದಿಲ್ಲ. ಯಾಕೆ ಅಂದರೆ ಕಂಡೀಷನ್ ಆಗಿರುತ್ತೆ. ಅವ್ರ ಗುರಿ ಏನಿರುತ್ತೆ ಗೊತ್ತಾ? ಬಟ್ಟೆ ಅಲ್ಲ, ಕಾಲಲ್ಲ, ಊಟ ಅಲ್ಲ, ಅಕ್ಕಪಕ್ಕದಲ್ಲಿ ಜನ ಅಲ್ಲ, CC ಕ್ಯಾಮ್ರಾನೂ ಅಲ್ಲ, ಫ್ರೀ ಸಿಗುವ 10 kg ಚಿನ್ನ. ಮಾನ ನೋಡಲ್ಲ, ಮರ್ಯಾದೆ ನೋಡಲ್ಲ, ಪಕ್ಕದಲ್ಲಿ ಯಾರಿದ್ದಾರೆ ನೋಡೋದಿಲ್ಲ. ನೈಟಿ ಹಾಕ್ಕೊಂಡಿದ್ದೀವೋ, ನೈಟಿ ಹರಿದೋಗಿದೆಯೋ, ನೈಟಿ ಹಿಂದ್ಗಡೆ ಹೋಲ್ ಇದೆಯೋ, ಏನಿದೆ ಮುಂದೆ ಏನೂ ನೋಡಲ್ಲ. ಗಂಡಸರಿದ್ದಾರೋ, ಹೆಂಗಸರಿದ್ದಾರೋ, ಮಕ್ಕಳಿದ್ದಾರೋ, ಯಾರೇನು ಅಂದ್ಕೊಳ್ತಾರೆ, ಏನು ನೋಡಲ್ಲ. ಯಾಕೆಂದರೆ ನಮ್ಮ ಲಕ್ಷ್ಯ ಪೂರ್ತಿ ಚಿನ್ನ. 10 kg ಚಿನ್ನ ಯಾರು ಬಿಡ್ತಾರೆ ಅಲ್ವಾ? ಅದು ಫ್ರೀಯಾಗಿ 10 ಕಿಲೋಮೀಟ್ರಲ್ಲ, ಬೇಕಾದ್ರೆ ಇನ್ನೂ 5 ಕಿಲೋಮೀಟ್ರ್ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತೀವಿ. ಕಾಲು ಒಳಗಡೆ ಗುಳ್ಳೆ ಬಂದು ರಕ್ತ ಸುರಿತಾಯಿದ್ರು, ನಮಗೇನು ಅನ್ಸಲ್ಲ. ಯಾಕಂದ್ರೆ 10 kg ಚಿನ್ನ 1 ಗ್ರಾಮಿಗೆ ಇವತ್ತು ಎಷ್ಟು? 10,000 ರೂಪಾಯಿ ಮೇಲಿದೆ ಅಲ್ವಾ? 10-12 ಸಾವಿರ ರೂಪಾಯಿ ಇದೆ. 16. ಅವ್ರಿಗೆ ಗೊತ್ತು, ಮದುವೆ ಮಾಡಿಸಿದ್ದಾರೆ ಮನೆಯಲ್ಲೆಲ್ಲ. ಸೊ 10 kg ಚಿನ್ನ ಫ್ರೀಯಾಗಿ ಸಿಗ್ತದೆ ಅಂದರೆ ನಾವೇನು ಮಾಡ್ತೀವಿ? ಚಿನ್ನದ ಬೆಲೆ ನಮಗೆ ಗೊತ್ತು, ಓಡ್ತೀವಿ ಹುಚ್ಚರ ಥರ. ಎಲ್ಲರೂ ಓಡ್ತಾರೆ, ಯಾರನ್ನೂ ಮೈಂಡ್ ಮಾಡಲ್ಲ. ಅವಾಗ ಬೇಕಾದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ಓಡಲಿಕ್ಕೆ ತಳ್ತಾರೆ, ಎಳಿತಾರೆ, ಎಲ್ಲ ಮಾಡ್ತಾರೆ. ನಮಗೆ ಚಿನ್ನದ ಬೆಲೆ ಗೊತ್ತು. ಆದರೆ ಕ್ರಿಸ್ತನ ಬೆಲೆ ಗೊತ್ತಾದರೆ, ಕ್ರಿಸ್ತ ಯೇಸುವಿನ ಬೆಲೆ ಗೊತ್ತಾದರೆ, ನೀವು ಆಸ್ತಿಗೂ ಓಡಲ್ಲ, ಚಿನ್ನಕ್ಕೂ ಓಡಲ್ಲ, ದೊಡ್ಡ ದೊಡ್ಡ ಸ್ಥಾನ ಮಾನ ಮರ್ಯಾದೆಗೂ ಓಡಲ್ಲ, ಪದಕಗಳಿಗೆ ಓಡಲ್ಲ, ಅಧಿಕಾರಕ್ಕೆ ಓಡಲ್ಲ, ಯಾವುದಕ್ಕಾಗಿಯೂ ಓಡಲ್ಲ. ಈಗ ನಾನು ಹೇಳಿದ್ನಲ್ಲ, ಅದೇ ರೀತಿ ನೀನು ಏನು ಬಟ್ಟೆ ಹಾಕ್ಕೊಂಡಿದ್ಯೋ, ಬಟ್ಟೆ ಹಾಕ್ಕೊಳ್ಳಿಲ್ವೋ, ಊಟ ಮಾಡಿದ್ಯೋ, ಊಟ ಮಾಡಿಲ್ವೋ, ಜನ ನೋಡ್ತಾರೋ ನೋಡೋದಿಲ್ವೋ, ಹಗಲು ಹೊತ್ತೋ ರಾತ್ರಿ ಹೊತ್ತೋ, ಇದು ಯಾವುದು ನೋಡ್ದೇನೆ ನೀನು ಓಡ್ತೀಯ. ಯಾವುದಕ್ಕಾಗಿ ಓಡ್ತಿ ಗೊತ್ತಾ? ಕ್ರಿಸ್ತನನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ. ಐ ವಾಂಟ್ ಟು ಗೇನ್ ಕ್ರೈಸ್ಟ್ ಅಟ್ ಎನಿ ಕಾಸ್ಟ್. ಎಷ್ಟು ಬೆಲೆ ಕೊಟ್ಟಾದರೂ ಕ್ರಿಸ್ತನನ್ನು ಲಭ್ಯವಾಗಿಸ್ಕೋಬೇಕು. ಅವ್ರು ಹೇಳ್ತಾರಲ್ವ ಫಿಲಿಪ್ಪಿ 3:8
ಈ ಕ್ರಿಸ್ತನನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ಕಸವೆಂದೇ ಪರಿಗಣಿಸ್ತೇನೆ, ಎಲ್ಲವನ್ನು ತೊರೆದು ಬಿಟ್ಟಿದ್ದೇನೆ. ನಿಶ್ಚಯವಾಗಿಯೂ ನಾನೀಗ ಅದನ್ನು ಲಭ್ಯವಾಗಿಸ್ಕೊಳ್ಳೇಬೇಕು. ಏನಂತ ಇದೆ ವಾಕ್ಯ? ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದು ಎಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಯೇಸುವನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ. ಯಾರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ? ಯೇಸುವನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನು ತೊರೆದು ಬಿಟ್ಟಿದ್ದೇನೆ. ನನ್ನ ಗುರಿ ಒಂದು ಯೇಸುವನ್ನು ಲಭ್ಯವಾಗಿಸ್ಕೋಬೇಕು. ಏನನ್ನು ಲಭ್ಯವಾಗಿಸ್ಕೋಬೇಕು? ಯೇಸುವನ್ನು ಲಭ್ಯವಾಗಿಸ್ಕೋಬೇಕು. ಇಲ್ಲಿ ಲ್ಯಾಂಡ್ ಸಿಗ್ತಾ ಇದೆ ಫ್ರೀಯಾಗಿ, ಅದನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೆ ಓಡೋದು ಯಾಕೆ? ಲ್ಯಾಂಡ್ ಬೆಲೆ ನಮಗೆ ಗೊತ್ತು. 10 kg ಚಿನ್ನ ಫ್ರೀಯಾಗಿ ಸಿಗ್ತಾ ಇದೆ, ಓಡ್ತೀವಿ ಯಾಕೆ? ಚಿನ್ನದ ಬೆಲೆ ನಮಗೆ ಗೊತ್ತು, ಕ್ರಿಸ್ತನ ಬೆಲೆ ನಮಗೆ ಗೊತ್ತಾದರೆ ಈ ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೋಸ್ಕರ ನಿನಗಿರುವ ಚಿನ್ನವನ್ನು, ಬೆಳ್ಳಿಯನ್ನು, ಬಂಗಾರವನ್ನೆಲ್ಲ ಎತ್ತಿ ಬಿಸಾಡಿ, ನಿನಗಿರ್ತಕ್ಕಂಥ ಎಲ್ಲವನ್ನು ಎತ್ತಿ ಬಿಸಾಡಿ, ಎಲ್ಲ ಸಂಬಂಧಗಳನ್ನು ಎತ್ತಿ ಬಿಸಾಡಿ, ಎಲ್ಲವನ್ನ ನಿನ್ನ ಪ್ರಾಣವನ್ನು ಕೂಡ ಬಿಸಾಡಿ ನೀನು ಓಡ್ತೀಯ. ಆದರೆ ಇವತ್ತು ಓಡ್ಲಿಕ್ಕೆ ಆಗ್ತಾ ಇದೆಯಾ? ನಾವು ಧ್ಯಾನ ಕೇಂದ್ರಗಳಿಗೆ, ಪ್ರಾರ್ಥನೆಗಳಿಗೆ ಓಡ್ತೀವಿ. ಯಾಕೆ ಗೊತ್ತಾ? ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೋಸ್ಕರ ಅಲ್ಲ, ನಾವು ಆಸೆ ಪಟ್ಟಿದ್ದನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೋಸ್ಕರ. ಕೆಲವರು ಹೇಳ್ತಾರಲ್ವ, ಅಲ್ಲಿ ಪ್ರಾರ್ಥನೆಗೆ ಹೋದರೆ ಎಲ್ಲ ಆಗ್ಬಿಡುತ್ತೆ ಅಂದರೆ ಒಂದು ರೀತಿ ಮಾಟ ಮಂತ್ರಕ್ಕೆ ಹೋಗೋ ಥರ. ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೋಸ್ಕರ ಅಲ್ಲ. ಬೈಬಲೆಲ್ಲ ಇರುತ್ತೆ ಕೈಯಲ್ಲಿ, ಬೈಬಲ್ಲು, ನೋಟ್ ಪುಸ್ತಕ, ಪೆನ್ ಎಲ್ಲ ತೊಗೊಂಡು ಹೋಗ್ತೀವಿ. ನಮ್ಮ ಶಿಲುಬೆ, ರೋಸ್ರಿ, ಅದು ಇದು ಏನೆಲ್ಲ ಇದೆಯೋ ಎಲ್ಲ ಎತ್ಕೊಂಡು ಮೂಟೆ ಹೊತ್ಕೊಂಡು 5-6 ದಿನಕ್ಕೆ ಬಟ್ಟೆನೂ ಹಾಕ್ಕೊಂಡು ಹೋಗ್ತೀವಿ. ಫಾಸ್ಟಿಂಗ್ ಎಲ್ಲ ಇದ್ದು ಹೋಗ್ತೀವಿ. ಬೇಕಾದರೆ ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೋಸ್ಕರ ಅಲ್ಲ. ನಮ್ಮ ಒಳಗಡೆ ಸುಮಾರು ಆಸೆಗಳಿದೆ, ಆಸೆ, ಆಕಾಂಕ್ಷೆಗಳು, ಬಯಕೆಗಳು, ಇಷ್ಟಗಳು, ಉದ್ದೇಶಗಳಿದೆ. ಅದನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತೀವಿ. ಅದಕ್ಕಿಂತ ಮೂರ್ಖತನ ಬೇರೆ ಯಾವುದೂ ಇಲ್ಲ. ಅದಕ್ಕಿಂತ ಅವಿವೇಕತನ ಕ್ರೈಸ್ತರಾದ ನಮ್ಮಲ್ಲಿ ಅದು ಆಗ್ತಾಯಿದ್ರೆ ಬೇರೆ ಯಾವುದೂ ಇಲ್ಲ. ಇವತ್ತು ಅದೇ ಅಲ್ವ ನಡೀತಾ ಇರೋದು? ಅದಕ್ಕೆ ಅಲ್ವ ನಾವು ಓಡ್ತಾ ಇರೋದು? ಪ್ರಾಮಾಣಿಕವಾಗಿ ಹೇಳಿ, ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಳ್ಳಿಕ್ಕೋಸ್ಕರ ನಾನು ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಆ ಧ್ಯಾನಕ್ಕೆ. ಯಾವ ಧ್ಯಾನಕ್ಕೆ? ಎಲ್ಲಿ ಹೋಗಿದ್ದೀರಾ? ಇನ್ಮೇಲೆ ಹೋಗ್ಬೇಕು ನೀವು. ಆದರೆ ಆ ಧ್ಯಾನ ಕೂಟ ಎಲ್ಲಿದೆ ಅಂತ ಹುಡುಕ್ಬೇಕು ನೀವು. ನನಗೆ ಗೊತ್ತಿದ್ದಂಗೆ ಸುತ್ತಮುತ್ತ ಎಲ್ಲೂ ಇಲ್ಲ. ಎಲ್ಲಿ ಹೋದರೂ ನಿಮಗೆ ಈ ಮಾಟ ಮಂತ್ರ ಥರದೇ ಸಿಗುತ್ತೆ. ಬನ್ನಿ, ನಿಮ್ಮದೆಲ್ಲ ಉದ್ದೇಶಗಳನ್ನು ಈಡೇರಿಸುವ ದೇವರು ಇಲ್ಲಿದ್ದಾರೆ. ಬನ್ನಿ. ಇನ್ನೊಬ್ಬ ಕರೀತಾನೆ, ನಿಮ್ಮ ಹೃದಯದ ಆಸೆ ಆಕಾಂಕ್ಷೆಗಳಿಗಿಂತಲೂ ಹೆಚ್ಚಿನದನ್ನು ಮಾಡಲು ಶಕ್ತನಾದ ದೇವರು ಇಲ್ಲಿದ್ದಾರೆ. ಬನ್ನಿ. ಜನಕ್ಕೆ ಕನ್ಫ್ಯೂಷನ್ ಈಗ, ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ. ಯೂಟ್ಯೂಬಲ್ಲಿ ಬೇರೆ ನೋಡಿಬಿಟ್ಟಿದ್ದಾರೆ, ಎಲ್ಲ ಅಲ್ಲೂ ಆಗ್ತಾಯಿದೆ, ಇಲ್ಲೂ ಆಗ್ತಾಯಿದೆ, ಎಲ್ಲೆಲ್ಲೂ ಆಗ್ತಾಯಿದೆ. ಟೋಟಲ್ ಈಗ ಕನ್ಫ್ಯೂಷನ್ ಏನಂದರೆ, ಈ ಮೂಟೆ ಹೊತ್ಕೊಂಡು ನಿಂತ್ಕೊಂಡಿದ್ದಾರೆ, ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು. ಎಲ್ಲಿಗೆ ಹೋಗ್ಬೇಕೀಗ? ಯಾರ ಹತ್ರ ಹೋಗಬೇಕು? ನೀವು ಎಲ್ಲಿ ಹೋದರೂ ಅಷ್ಟೇ, ಎಲ್ಲಿ ಹೋದರೂ ಅಷ್ಟೇ, ಎಲ್ಲ ಸೇಮೆ. ಡಬ್ಬಿ ಮಾತ್ರ ಚೇಂಜ್ ಅಷ್ಟೇ. ಡಬ್ಬಿ ಕಲರ್ ಮಾತ್ರ ಚೇಂಜ್. ಡಬ್ಬಿ ಒಳಗಡೆ ಇರೋದು ಎಲ್ಲದು ಸೇಮ್ ಐಟಮ್ಮೇ. ನೀವು ಡಬ್ಬಿ ಬಣ್ಣ ಮಾತ್ರ ನೋಡ್ತಾ ಇದ್ದೀರ ಅಷ್ಟೇ. ಹೊರಗಡೆ ಡಬ್ಬಿ ಕಲರ್ ಚೇಂಜ್ ಇರುತ್ತೆ ಅಷ್ಟೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ಬೆಟರ್ ಏನು ಗೊತ್ತಾ? ಬೆಸ್ಟ್ ಆಪ್ಷನ್, ರೀಡ್ ಯುವರ್ ಓನ್ ಬೈಬಲ್. ನಿಮ್ಮ ಕೈಯಲ್ಲಿರೋ ಬೈಬಲ್ನ ಓದಿ. ಅಲೆಮಾರಿಗಳ ಥರ ಅಲಿಯೋದು ಬಿಟ್ಬಿಟ್ಟು ಬೈಬಲ್ನ ಓದೋಕ್ಕೆ ಶುರು ಮಾಡಿ. ಒಂದು ವೇಳೆ ನಿಮಗೆ ಓದ್ಲಿಕ್ಕೆ ಬರಲಿಲ್ವಾ, ಕೇಳಿಸ್ಕೊಳ್ಳಿ. ಇಲ್ಲ ಅದು ಆಗಿಲ್ವೋ, ಎಲ್ಲಿ ನಿಜವಾಗಲೂ ನಿತ್ಯ ಜೀವದ ಕುರಿತಾದ ಬೋಧನೆ, ನಿತ್ಯ ಜೀವ ಪ್ಲಸ್ ಈ ಜೀವ ಅಲ್ಲ, ನಿತ್ಯತೆಗೆ ಸಂಬಂಧಪಟ್ಟ ಬೋಧನೆ ಮಾಡಲಾಗ್ತಾ ಇದೆಯೋ, ಆ ಸಭೆ ಈ ಸಭೆ, ಆ ಮನುಷ್ಯ ಈ ಮನುಷ್ಯ ನೋಡಬೇಡಿ. ಹೋಗಿ ಯೇಸು ಕ್ರಿಸ್ತನ ಉಪದೇಶವನ್ನು ಆಲಿಸಿ. ಹಾಗಾದರೂ ಆತ್ಮಕ್ಕೆ ರಕ್ಷಣೆಯನ್ನು ಪಡ್ಕೊಳ್ಳಿ. ಅದು ತುಂಬ ಮುಖ್ಯ. ಇಲ್ಲದೇ ಇದ್ದರೆ ಏನಾಗುತ್ತೆ ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾರಲ್ವ, ಮಾರ್ಕನ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ 34ನೇ ವಚನದಲ್ಲಿ ಹೇಳ್ತಾರೆ, ಒಬ್ಬನು ಇಡೀ ಪ್ರಪಂಚವನ್ನೇ ತನ್ನದಾಗಿಸ್ಕೊಂಡು ಕೊನೆಯಲ್ಲಿ ವಾಪಸ್ ಬರೋ ದಾರಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರೆ, ಅಥವಾ ಯಾರಾದರೂ ಚಾಕು ಹಾಕಿ ಸಾಯಿಸಿಬಿಟ್ರೆ, ಇಡೀ ಪ್ರಪಂಚವನ್ನೆಲ್ಲ ಗೆದ್ದು ಪ್ರಾಣ ಕಳ್ಕೊಂಡ್ರೆ ಅದರಿಂದ ಅವನಿಗೆ ಸಿಗೋ ಲಾಭ ಏನು? ನೀವು ಕೇಳಿಸ್ಕೊಂಡಿರ್ಬೋದು ಅಥವಾ ನೋಡಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಬಂಧುಗಳಲ್ಲಿ ಆಗಿರ್ಬೋದು ಈ ರೀತಿ. ಕೆಲವರು ಕಷ್ಟಪಟ್ಟು ಮನೆ ಕಟ್ತಾರೆ, ಗೃಹ ಪ್ರವೇಶಕ್ಕೆ ಅವ್ರು ಇರೋದೇ ಇಲ್ಲ, ಸತ್ತೋಗ್ಬಿಡ್ತಾರೆ. ಕೆಲವರು ಇಷ್ಟಪಟ್ಟು ಮದುವೆ ಆಗ್ತಾರೆ, ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟಾಗಿ ಸತ್ತೋಗ್ಬಿಡ್ತಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ನಾವು ಮೊದಲಿದ್ದಿದ್ದು BTM ಲೇಔಟ್, ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಸಹೋದರಿ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಲಿಕ್ಕೆ ಗಂಡನ ಹಿಂದೆ ಕೂತ್ಕೊಂಡು ಹೋಗಿದ್ದು. ಆದರೆ ಸ್ಕೂಟ್ರಲ್ಲಿ ಹೋಗುವಾಗ, ಮಗಳ ಮದುವೆ ಇದೆ ಒಂದು ವಾರ ಬಿಟ್ಟು, ಇನ್ವಿಟೇಷನ್ ಕೊಡೋಕೆ ಹೋಗುವಾಗ ಬೈಕಲ್ಲಿ ಬಿದ್ದು
ಅವ್ರ ತಲೆ ಮೇಲೆ ಬಸ್ ಹತ್ತಿ ಸ್ಪಾಟಲ್ಲಿ ಸತ್ತೋದ್ರು. ಈಗ ಮಗಳ ಮದುವೆ ಹೇಗೆ ಮಾಡೋದು? ಈಗ ಭಾಳ ಜೋಶಲ್ಲಿ ಹೋಗ್ತಾ ಇದ್ದಿದ್ದಲ್ವಾ? ಸೊ ತುಂಬ ಎಕ್ಸ್ಪೆಕ್ಟೇಷನಿಂದ ಹೋಗಿದ್ದು, ಆಗಿಲ್ಲ. ಈ ರೀತಿ ಎಷ್ಟೋ ಘಟನೆಗಳು ನಮ್ಮೆಲ್ಲರ ಜೀವಿತದಲ್ಲೂ, ಕುಟುಂಬದಲ್ಲೂ, ಊರಲ್ಲೂ ನಮಗೆ ಕೇಳಲಿಕ್ಕಾಗತ್ತೆ, ನೋಡಲಿಕ್ಕಾಗತ್ತೆ. ಒಬ್ಬನ ಇಡೀ ಪ್ರಪಂಚವನ್ನೆಲ್ಲ ಗೆದ್ದು ಈಗ ಮದುವೆಗೆಲ್ಲ ಕೂಡಿಸಿಟ್ಟು ಎಲ್ಲರನ್ನೂ ಕರೆದು ಎಲ್ಲ ಮಾಡಿ ಲಾಸ್ಟಿಗೆ ನಾನು ಅದನ್ನು ಕಣ್ಣು ತುಂಬ ನೋಡಬೇಕು ಅಂತ ಆಸೆಪಟ್ಟು ಟಯರ್ಡಾಗಿ ಹೋಯ್ತು ಜೀವ. ನಾನು ಅವ್ರನ್ನ ಕಂಡೆಮ್ ಮಾಡಿ ಹೇಳ್ತಾ ಇರೋದಲ್ಲ, ಯೇಸುಸ್ವಾಮಿ ವಾಕ್ಯ ಓದಿ ನೋಡೋಣ. ಏನು ಹೇಳ್ತಾರೆ? ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದು ಒಬ್ಬಳು ಪ್ರಪಂಚವನ್ನೆಲ್ಲ ಗೆದ್ದು ಪ್ರಾಣವನ್ನೇ ಕಳೆದುಕೊಂಡರೆ, ಪ್ರಾಣ ಕಳ್ಕೊಂಡ್ರೆ ಅದರಿಂದ ಬರುವ ಲಾಭವಾದರೂ ಏನು? ಅದರಿಂದ ಬರೋ ಲಾಭ ಏನು? ಅದೇ ರೀತಿ ಅಲ್ವಾ ನಮ್ಮ ಆತ್ಮಿಕ ಜೀವನ ಕೂಡ. ಈ ಪ್ರಪಂಚದಲ್ಲಿ ನಾನು ಅದು ಮಾಡಿದೆ, ಇದು ಮಾಡಿದೆ, ಅಷ್ಟು ದುಡ್ಡು ಮಾಡಿದೆ, ಇಷ್ಟು ದುಡ್ಡು ಮಾಡಿದೆ, ಚರ್ಚ್ ಕಟ್ಟಿದೆ, ಪ್ರಾರ್ಥನೆ ಮಾಡಿದೆ, ಉಪವಾಸ ಮಾಡಿದೆ, ದಾನ ಧರ್ಮ ಮಾಡಿದೆ, ಎಲ್ಲ ಮಾಡಿದೆ. ಲಾಸ್ಟಿಗೆ ನೀನು ದಿನ ಸತ್ತೋದ್ಮೇಲೆ ನಿನ್ನ ಆತ್ಮ ನರಕಕ್ಕೆ ಹೋದರೆ, ಧನಿಕ ಶ್ರೀಮಂತನ ಆತ್ಮ ಹೋದಾಗೆ ಆ ನರಕದ ನಿತ್ಯಾಗ್ನಿಗೆ ಹೋದರೆ ನೀನು ಇಷ್ಟೆಲ್ಲ ಮಾಡಿದ್ರಿಂದ ಏನು ಲಾಭ ಆಯಿತು? ಏನು ಲಾಭ ಆಯಿತು? ಏನು ಲಾಭ ಇಲ್ಲ. ಆತ್ಮ ನಷ್ಟ ಅಲ್ವಾ? ಅದು ದೊಡ್ಡ ನಷ್ಟ ಅಲ್ವಾ? ಅದು ಯಾಕೆ ನಾವು ದೊಡ್ಡ ನಷ್ಟ ಅಂತ ಎಣಿಸ್ತಾ ಇಲ್ಲ? ಯಾಕೆ ಅಂದರೆ ನಮಗೆ ತಪ್ಪು ಅಭಿಪ್ರಾಯ ನಮ್ಮ ಒಳಗಡೆ ಇರೋದರಿಂದ. ನಮಗೆ ಈ ಆತ್ಮದ ವಿಷಯದಲ್ಲಿ, ಆತ್ಮಿಕ ಜೀವನದ ವಿಷಯದಲ್ಲಿ ಸರಿಯಾದ ಅಭಿಪ್ರಾಯ ನಮ್ಮ ಒಳಗಡೆ ಇನ್ನೂ ಬರದೇ ಇರೋದ್ರಿಂದ. ಬರದೇ ಇರಲಿಕ್ಕೆ ಕಾರಣ ಏನು? ಸರಿಯಾದ ಸುವಾರ್ತೆ ನಮ್ಮ ಒಳಗಡೆ ಬಿದ್ದಿಲ್ಲ. ಸರಿಯಾದ ಸತ್ಯ ವಚನಗಳ ಉಪದೇಶ ನಮಗಿನ್ನೂ ಸಿಕ್ಕಿಲ್ಲ. ನಾವು ಕಟ್ಟು ಕಥೆಗಳನ್ನ ಕೇಳಿ, ಯಾರ್ಯಾರಿಗೂ ಕಿಡ್ನಿ ಬಂದಿದ್ದು, ಕಾಲು ಬಂದಿದ್ದು, ಕೈ ಬಂದಿದ್ದು, ಇದನ್ನು ಕತೆಗಳು ಕೇಳಿಕೊಂಡು ಕೈ ತಟ್ಕೊಂಡು ಬದುಕ್ತಾ ಇದ್ದೀವಿ ಅಷ್ಟೇ. ಬಿಟ್ಟರೆ ನಮ್ಮ ಒಳಗಡೆ ಇನ್ನೂ ಕೂಡ ಈ ಶುಭ ಸಂದೇಶದ ವಾಕ್ಯ ಉಪದೇಶದ ಬೆಳಕು ನಮ್ಮ ಒಳಗಡೆ ಬರಲಿಲ್ಲ. ನನ್ನದಕ್ಕೆ ಹೇಳಿದ್ದು ಅಡ್ಮಿಟ್ ಆಗಬೇಕು ಅಂತ. ದೇವರ ವಾಕ್ಯದ ಮುಂದೆ, ಬೈಬಲ್ ಮುಂದೆ ಅಡ್ಮಿಟ್ ಆಗಬೇಕು. ದೇವರ ವಾಕ್ಯದ ಉಪದೇಶಗಳನ್ನ ಆಲಿಸ್ಲಿಕ್ಕೋಸ್ಕರ ನಾವು ಕುತ್ಕೋಬೇಕು. ಆಗ ಏನಾಗುತ್ತೆ? ನಮ್ಮ ಒಳಗಡೆ ಏನು ಬರುತ್ತೆ? ಬೆಳಕು ಬರುತ್ತೆ. ಈ ಅವಿಶ್ವಾಸದ ಆ ಮಂಕು ಹರಿದು ಹೋಗುತ್ತೆ. ಈ ಮಂಕು ಪರದೆಯನ್ನು ಸೈತಾನ ಹಾಕಿದ್ದಾನೆ. ನಾವು ಓದಿದ್ವಲ್ವ? ಓದಿಲ್ಲ ಅನಿಸುತ್ತೆ, ಹೇಳಿದ್ದೀನಿ ಕೊಟೇಶನ್. 2 ಕೊರಿಂಥ 4:4 2 Corinthians 4:4 ಅಲ್ವಾ? ವಿಶ್ವಾಸಿಸ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಮ್ಮಲ್ಲಿ ಎಷ್ಟೋ ಜನಕ್ಕೆ ವಿಶ್ವಾಸ ಇಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ವಾಕ್ಯ ಕೇಳಿಸ್ಕೊಂಡ್ರೂ ವಿಶ್ವಾಸ ಬರ್ತಾ ಇಲ್ಲ. ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಾ? ಧ್ಯಾನ ಕೂಟಗಳಿಗೆ ಹೋಗ್ತಾ ಇದ್ದೀವಾ? ವಿಶ್ವಾಸ ಬರ್ತಾ ಇದೆಯಾ? ವಿಶ್ವಾಸ ಅಂದರೆ ದೇವರೆಲ್ಲ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಆ ವಿಶ್ವಾಸ ಅಲ್ಲ. ನಿತ್ಯ ಜೀವದ ಕುರಿತಾದ ವಿಶ್ವಾಸ, ನಿತ್ಯತೆಗಾಗಿ ಬದುಕಲಿಕ್ಕೆ ಬೇಕಾದಂಥ ಆ ಶಕ್ತಿ, ಆ ಪವರ್ ಕ್ರಿಸ್ತ ಯೇಸುವನ್ನು ಲಭ್ಯವಾಗಿಸಿಕೊಳ್ಳುವುದಕ್ಕಾಗಿ ಒಂದು ಜೀವನ ಜೀವಿಸಲಿಕ್ಕೆ ಆಗ್ತಾ ಇದ್ದರೆ ನಿಮಗೆ ವಿಶ್ವಾಸ ಇದೆ ಅಂತ ಅರ್ಥ. ನಿಮಗೆ ವಿಶ್ವಾಸ ಇದೆಯೋ ಇಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ ಕೇಳಿದರೆ, ನೀವು ನಿಮ್ಮ ಜೀವನದ ಉದ್ದೇಶ, ಒಬ್ಬ ಕ್ರೈಸ್ತರಾಗಿ ನಾನು ಹೇಳ್ತಾ ಇರೋದು, ಕ್ರೈಸ್ತ ವಿಶ್ವಾಸಿಗಳು ನೀವೆಲ್ಲರೂ ಅಲ್ವಾ? ಅನೇಕ ವರ್ಷಗಳಿಂದ ಕ್ರೈಸ್ತರು, ಕೆಲವರು ಹುಟ್ಟು ಕ್ರೈಸ್ತರು, ಓಕೆ, ಕೆಲವರು ತಾತನ ಕಾಲದಿಂದ ಕ್ರೈಸ್ತರು ಅಂತ ಹೇಳ್ತೀರಿ. ಇರಲಿ, ಪರವಾಗಿಲ್ಲ, ಹೇಗೋ ಕ್ರೈಸ್ತರೀಗ. ನಿಮ್ಮ ಜೀವನದ ಉದ್ದೇಶ ಕ್ರಿಸ್ತ ಯೇಸುವನ್ನು ಲಭ್ಯವಾಗಿಸ್ಕೋಬೇಕು. ನನ್ನ ಜೀವನದ ಉದ್ದೇಶ ಏನು? ಒಂದೇ ಒಂದು ಉದ್ದೇಶ, ಅಗತ್ಯವಾದದ್ದು ಒಂದೇ ಒಂದು. ಓನ್ಲಿ ಒನ್ ಥಿಂಗ್ ಇಸ್ ನೀಡ್ಫುಲ್. ಮರಿಯಳಿಗೆ ಹೇಳ್ತಾರಲ್ವ, ಮಾರ್ತಾ ಅಗತ್ಯವಾದದ್ದು ಒಂದೇ. ಆಯಿತಾ? ಸುಮ್ಮನೆ ಅದು ಇದು ಚಿಂತೆ ಮಾಡಿ ಜೀವನ ಹಾಳು ಮಾಡಬೇಡ, ಒದ್ದಾಡಬೇಡ, ನರಳಾಡಬೇಡ, ಇವ್ರನ್ನ ನೋಡೋಕ್ಕೆ ಹೋಗಬೇಡ. ಅಗತ್ಯವಾದದ್ದು ಒಂದೇ ಒಂದು. ಅದೇನು ಕೇಳಿದರೆ ಕ್ರಿಸ್ತ ಯೇಸುವನ್ನು ಲಭ್ಯವಾಗಿಸ್ಕೊಳ್ಳೋದು. ಯಾರನ್ನು ಲಭ್ಯವಾಗಿಸ್ಕೊಳ್ಳೋದು? ಕ್ರಿಸ್ತ ಯೇಸುವನ್ನು ಲಭ್ಯವಾಗಿಸ್ಕೋಬೇಕಾದ್ರೆ ಕ್ರಿಸ್ತ ಯೇಸುವಿನ ಬೆಲೆ ನಮಗೆ ಗೊತ್ತಾಗಬೇಕು. ಸುಮ್ಮನೆ ಲಭ್ಯವಾಗಿಸ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಬರೋದಿಲ್ಲ, ಯಾರಿಗೂ ಇಷ್ಟ ಆಗೋದಿಲ್ಲ. ಕ್ರಿಸ್ತ ಯೇಸುವಿನಿಂದ ನಾವು ಏನೆಲ್ಲ ಲಭ್ಯವಾಗಿಸ್ಕೊಳ್ಳಿಕ್ಕಾಗುತ್ತೋ ಪ್ರಯತ್ನ ಪಡ್ತೀವಿ. ಕೆಲವರು ಹೇಳ್ತಾರಲ್ಲ, ನಾನು ಯೇಸು ಸ್ವಾಮಿ ಹತ್ರನೇ ಪ್ರಾರ್ಥನೆ ಮಾಡಿ ಈ ಮನೆ ಕಟ್ಟಿಸ್ಕೊಂಡೆ, ಕ್ರಿಸ್ತ ಯೇಸುವಿನಿಂದ ಲಭ್ಯವಾಗಿಸ್ಕೊಂಡ್ರಿ ಅಂತ ನೀವು ಹೇಳ್ತೀರಿ ನಿಮ್ಮ ಲೆಕ್ಕದಲ್ಲಿ. ಇನ್ನು ಕೆಲವರು ಹೇಳ್ತಾರಲ್ಲ, ನಾನು ಪ್ರಾರ್ಥನೆ ಮಾಡಿ ಒಳ್ಳೆ ಜಾಬ್ ಸಿಕ್ತು ಅಂದರೆ ಕ್ರಿಸ್ತ ಯೇಸುವಿನಿಂದ ನಾನು ಒಂದು ಒಳ್ಳೆ ಕೆಲಸವನ್ನು ಲಭ್ಯವಾಗಿಸ್ಕೊಂಡೆ. ನಾನು ಪ್ರಾರ್ಥನೆ ಮಾಡಿ ನನಗೊಂದು ಒಳ್ಳೆ ಜೀವನ ಸಂಗಾತಿನ ದೇವರು ಕೊಟ್ಟರು. ಪ್ರಾರ್ಥನೆ ಮಾಡಿ ಏನು ಲಭ್ಯವಾಗಿಸ್ಕೊಂಡೆ? ಈ ರೀತಿ ಎಲ್ಲ ಲಭ್ಯವಾಗಿಸ್ಕೊಂಡೆ. ಬಟ್ ಇದೆಲ್ಲ ಅಳಿದು ಹೋಗೋ ರೊಟ್ಟಿ. ಆದರೆ ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಳ್ಳದೇ ಇದ್ದರೆ ನಿನಗೇನು ಪ್ರಯೋಜನ ಇಲ್ಲ. ಕ್ರಿಸ್ತನಿಂದ ನೀನು ಇದೆಲ್ಲ ಲಭ್ಯವಾಗಿಸ್ಕೊಂಡೆ ಅಂತ ನೀನು ಹೇಳ್ತೀಯ. ನಾನು ಹೇಳಲಿಲ್ಲ, ಬೈಬಲ್ ಹೇಳಲಿಲ್ಲ, ನೀವು ಹೇಳ್ತೀರಿ. ನಿಮ್ಮ ಲೆಕ್ಕದಲ್ಲೇ ಇರೋಣ. ಆದರೆ ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಂಡಿದ್ದೀವಾ? ಈ ಪ್ರಶ್ನೆ ಸೀರಿಯಸ್ ಪ್ರಶ್ನೆ. ಇದನ್ನು ಸಿಲ್ಲಿಯಾಗಿ ತಗೋಬೇಡಿ, ದಯವಿಟ್ಟು ಸಿಲ್ಲಿಯಾಗಿ ತಗೋಬೇಡಿ ಯಾರು, ಆಯಿತಾ? ಸೀರಿಯಸ್ ಪ್ರಶ್ನೆ.
ಆರ್ ಯು ಗೈನಿಂಗ್ ಕ್ರೈಸ್ಟ್? ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಳ್ತಾ ಇದ್ದೀರಾ? ಇಲ್ಲದೇ ಇದ್ದರೆ ಯು ಆರ್ ಇನ್ ಡೇಂಜರ್. ಯು ಆರ್ ಇನ್ ಡೇಂಜರ್. ಐ ಆಮ್ ಇನ್ ಡೇಂಜರ್. ನಾವು ಡೇಂಜರಲ್ಲಿದ್ದೀವಿ ಅಂತ ಅರ್ಥ. ನಾವು ಹೇಳ್ತೀವಲ್ಲ, ನಾವು ಅದನ್ನು ಲಭ್ಯವಾಗಿಸ್ಕೊಂಡ್ವಿ, ಇದನ್ನು ಲಭ್ಯವಾಗಿಸ್ಕೊಂಡ್ವಿ, ಅದು ತಗೊಂಡ್ವಿ. ಕ್ರಿಸ್ತನನ್ನು ಲಭ್ಯವಾಗಿಸ್ಕೊಂಡಿದ್ದೀರಾ? ಈ ಆಸಕ್ತಿ ನಮ್ಮಲ್ಲಿ ಬಂದಿದೆಯಾ? ಬರಬೇಕಾದ್ರೆ ಕ್ರಿಸ್ತನ ಬೆಲೆ ಅರ್ಥ ಆಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಯೇಸುವಿನ ಬೆಲೆ ಎಷ್ಟು ಶ್ರೇಷ್ಠವಾದದ್ದು. ನಾವು ಹಾಡ್ತೀವಿ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದು ದೇವರ ವಾಕ್ಯ. ಆ ವಾಕ್ಯನೇ ಅಲ್ವಾ ಮನುಷ್ಯನಾಗಿ ಬಂದಿದ್ದು? ಆ ವಾಕ್ಯನೇ ಅಲ್ವಾ ನಮಗೆ ರಕ್ಷಣೆ ತಂದುಕೊಟ್ಟಿದ್ದು? ಆ ವಾಕ್ಯನೇ ಅಲ್ವಾ ಇವತ್ತು ನಮ್ಮ ಜೊತೆಗೆ ಮಾತಾಡ್ತಾ ಇರೋದು? ಆ ವಾಕ್ಯವೇ ಅಲ್ವಾ ನಮ್ಮನ್ನು ಇವತ್ತು ನಡೆಸ್ತಾ ಇರೋದು? ಆ ವಾಕ್ಯವೇ ಅಲ್ವಾ ಭೂಮಿ ಆಕಾಶ ಅಳಿದು ಹೋದರೂ ಅಳಿದು ಹೋಗದೆ ಶಾಶ್ವತವಾಗಿ ಇರೋದು? ಆ ವಾಕ್ಯವೇ ಅಲ್ವಾ ನಮಗೆ ನೂತನ ಜನ್ಮ ತಂದುಕೊಡೋದು? ಆ ವಾಕ್ಯವೇ ಅಲ್ವಾ ನಮ್ಮೊಂದಿಗೆ ಮಾತನಾಡೋದು? ಆ ವಾಕ್ಯದ ಬೆಲೆ, ಆ ಕ್ರಿಸ್ತನ ಬೆಲೆ ಅಂದರೆ, ಕ್ರಿಸ್ತನ ಬೆಲೆ ಈ ಲೋಕದಲ್ಲಿರುವ ಎಲ್ಲಕ್ಕಿಂತಲೂ ಬೆಲೆ ಉಳ್ಳದ್ದು ಎಂದು ನಮಗೆ ಮನದಟ್ಟಾದಾಗ, ನಮಗೆ ಅರಿವಾದಾಗ ಮಾತ್ರ ನಮ್ಮ ವಿಶ್ವಾಸದ ಓಟ ಪ್ರಾರಂಭ ಆಗೋದು. ನಿತ್ಯತೆಗಿರುವ ಓಟ ಪ್ರಾರಂಭ ಆಗೋದು ಯಾವಾಗಂದರೆ, ವೆನ್ ವಿ ಕಮ್ ಟು ನೋ ದ ವ್ಯಾಲ್ಯೂ ಆಫ್ ಕ್ರೈಸ್ಟ್ ಜೀಸಸ್. ದಟ್ ಈಸ್ ದ ಬಿಗಿನಿಂಗ್ ಆಫ್ ಅವರ್ ಜರ್ನಿ ಟುವರ್ಡ್ಸ್ ಹೆವೆನ್. ಸ್ವರ್ಗ ರಾಜ್ಯಕ್ಕಿರುವ ನಮ್ಮ ಪ್ರಯಾಣದ ಪ್ರಾರಂಭ ಆಗೋದು ಯಾವಾಗ ಗೊತ್ತಾ? ಕ್ರಿಸ್ತ ಯೇಸುವಿನ ಬೆಲೆ ನಮಗೆ ಅರ್ಥ ಆದಾಗ. ಕ್ರಿಸ್ತ ಯೇಸುವಿನ ಬೆಲೆ ನಮಗೆ ಅರ್ಥ ಆಗದೇ ಇದ್ದರೆ ನಿತ್ಯತೆಗೋಸ್ಕರ ಇರುವ ಜೀವನ ಬರೋದಿಲ್ಲ ಪ್ರಿಯರೇ. ನಾವು ಬದುಕ್ತೀವಿ ಸಾಂಪ್ರದಾಯಿಕವಾಗಿ, ಎಲ್ಲರೂ ಬದುಕೋತಾರ, ಮೇ ಬಿ ಸ್ವಲ್ಪ ವ್ಯತ್ಯಾಸವಾಗಿ ಇರ್ತೀವಿ. ಏನು ಪ್ರಯೋಜನಕ್ಕೆ? ಏನು ಪ್ರಯೋಜನ ಇಲ್ವಲ್ಲ. ಆ ನಿತ್ಯತೆಗಾಗಿ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಕ್ರಿಸ್ತನ ಬೆಲೆ ನಮ್ಗೆ ಅರ್ಥ ಆಗಬೇಕು. ನೀನೊಬ್ಬ ಕ್ರಿಶ್ಚಿಯನ್ ಆದರೆ ಕ್ರಿಸ್ತನ ಬೆಲೆ ನಿನಗೆ ಗೊತ್ತಾಗಬೇಕು. ಸೈತಾನ ಮಾಡೋ ಕುತಂತ್ರ ಏನು ಗೊತ್ತಾ? ಕ್ರಿಸ್ತನ ಬೆಲೆ ನಮಗೆ ಅರ್ಥ ಆಗದ ಹಾಗೆ ನಮ್ಮನ್ನು ಮಂಕ್ ಮಾಡ್ತಾನೆ. ಬೇರೆ ಎಲ್ಲದರ ಬೆಲೆನೂ ನಮಗೆ ತೋರಿಸ್ತಾನೆ. ಇದೆಷ್ಟು ಬೆಲೆ ಇದೆ ಗೊತ್ತಾ? ಅದಕ್ಕೆಷ್ಟು ಬೆಲೆ ಇದೆ ಗೊತ್ತಾ? ಈ ಅಧಿಕಾರ ಸ್ಥಾನಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ? ಕ್ರಿಸ್ತನ ಬೆಲೆ ಏನು ಅಂತ ನಮಗೆ ಮನವರಿಕೆ ಆಗಬೇಕು. ಇದನ್ನು ಮನದಟ್ಟಿ ಮಾಡಿಕೊಡೋರು ಯಾರು? ಪವಿತ್ರಾತ್ಮರು. ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ, ಯಾಕಂದರೆ ಸಮಯ ಇಲ್ಲ, ಬೇರೆ ಒಂದು ಮೀಟಿಂಗ್ ಇದೆ. ಅದಕ್ಕೆ ಪ್ರಾರ್ಥಿಸೋಣ, ಎದ್ದು ನಿಂತ್ಕೊಳ್ಳೋಣ. ತುಂಬ ವಿಷಯಗಳು ಇದರ ಕುರಿತಾಗಿ ನಮಗೆ ಧ್ಯಾನ ಮಾಡಲಿಕ್ಕಿದೆ. ಆದರೆ ಒಂದಂತೂ ಸತ್ಯ, ನಮಗೆ ತಪ್ಪು ಅಭಿಪ್ರಾಯಗಳು, ತಪ್ಪು ಸಂಭವಿಸಲಿಕ್ಕೆ ಕಾರಣ ದೇವರ ವಾಕ್ಯ ನಮಗೆ ಅರ್ಥ ಆಗಿಲ್ಲ, ದೇವರ ಶಕ್ತಿ ನಮಗೆ ಅರ್ಥ ಆಗಿಲ್ಲ. ಆದ್ದರಿಂದನೇ ನಮ್ಮಲ್ಲಿ ಅನೇಕ ತಪ್ಪು ಕಲ್ಪನೆಗಳಿರೋದು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿ, ಸರಿಪಡಿಸ್ಕೊಳ್ಳಿಕ್ಕಿರೋ ದಾರಿ ಒಂದೇ, ದೇವರ ವಾಕ್ಯ. ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ಓದಬೇಕು, ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ 13ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತಾರೆ, ಒಬ್ಬನು ದೇವರ ವಾಕ್ಯವನ್ನು, ಸ್ವರ್ಗರಾಜ್ಯದ ವಚನಗಳನ್ನು ಆಲಿಸಿ ಅರ್ಥ ಮಾಡ್ಕೊಳ್ಳದೆ ಹೋದರೆ ಅವನು ಒಳಗಡೆ ಪಿಶಾಚಿ ಬಂದು ಕೈ ಹಾಕಿ ಇರುವ ಆ ಬೀಜ ವಾಕ್ಯವನ್ನು ತಗೊಂಡೋಗ್ತಾನೆ. ಆ ವಾಕ್ಯ ಹೋದರೆ ಏನು ಉಳಿತು? ಏನು ಉಳಿದಿಲ್ಲ. ನಾವು ಹೇಗಿದ್ದೀವೋ ಹಾಗೆ. ಅದಕ್ಕೇ ಎಷ್ಟೋ ವರ್ಷಗಳಿಂದ ನಾವು ಧ್ಯಾನಕೂಟ, ಪ್ರಾರ್ಥನೆ, ವಾಕ್ಯ ಎಲ್ಲ ಕೇಳಿಸ್ಕೊಳ್ತಾ ಇದ್ದರು. ನಮ್ಮ ಜೀವನ ಏನಾದರೂ ಚೇಂಜ್ ಆಗಿದೆಯಾ ಕೇಳಿದರೆ ಏನೂ ಆಗಿಲ್ಲ. ನಾವು ಒಬ್ಬೊಬ್ಬರು ಯೋಚನೆ ಮಾಡಿ ನೋಡೋಣ. ನಾವು ನೀವೆಲ್ಲ ಸೇರಿ ನಮ್ಮನ್ನು ನೋಡಿ ಯಾರಾದರೂ ಯೇಸು ಹತ್ರ ಬರ್ತಾ ಇದ್ದಾರೆ ಇವತ್ತು? ನಾವು ಕ್ರಿಶ್ಚಿಯನ್ಸ್ ಅಲ್ವಾ? ಜನ್ಮ ಕೊಟ್ಟರು ಮಕ್ಕಳೇ ಕ್ರಿಸ್ತನ ಹಾದಿಗೆ ಬರ್ತಾ ಇಲ್ಲ ನಮ್ಮನ್ನು ನೋಡಿ. ಅಂದರೆ ನಾವು ಯಾವ ಹಾದಿಲಿದ್ದೀವಿ? ಆವಾಗ ನಾವು ನಮ್ಮದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಅವರು ಆತ್ಮರಕ್ಷಣೆ ಯಾರು ಮಾಡೋರು? ಅದಕ್ಕೆ ಯೇಸು ಸ್ವಾಮಿ ಜೆರುಸಲೇಮಿನ ಸ್ತ್ರೀಯರಿಗೆ ಹೇಳ್ತಾರೆ, ನನಗಾಗಿ ಅಳಬೇಡಿ, ನೀವು ನಿಮ್ಮದು ತಪಸ್ಕಾಲ ಈ ಶಿಲ್ಪಿ ಅದೆಲ್ಲ ಮಾಡಿ ನನಗಾಗಿ ನೀವು ಅಳಬೇಡಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಹತ್ತು ಗೋಳಾಡ್ರಿ. ನೀವು ದುರಂತದಲ್ಲಿದ್ದೀರಿ, ನಾನೇನು ಶಿಲ್ಪೆ ಹೊತ್ತಿದ್ದೀನಿ ಅಂತ ಹೇಳಿ ನೀವು ಒಳಗೆ ಹೋಗಬೇಡಿ. ಇದು ಪಿತನ ಚಿತ್ತ, ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಆದರೆ ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳ್ರಿ ಅಂತ ಆ ಜೆರುಸಲೇಮಿನ ಸ್ತ್ರೀಯರಿಗೆ ಹೇಳ್ತಾರೆ. ಇವತ್ತು ನನಗೂ ನಿಮಗೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಜೀವನದ ಪ್ರೆಸೆಂಟ್, ಫ್ಯೂಚರ್ ಯೇಸುವಿಗೆ ಚೆನ್ನಾಗಿ ಗೊತ್ತು. ಮುಂದೆ ಜೆರುಸಲೇಮಿಗೆ ಸಂಭವಿಸಲಿರುವಂಥ ದುರಂತ ಮನಗಂಡು ಯೇಸು ಹೇಳ್ತಾರೆ, ಇವತ್ತು ನನ್ನ ನೋಡಿ ನೀವು ಅಳ್ತಾ ಇದ್ದೀರಿ, ಆದರೆ ಮುಂದೆ ನೀವು ರಕ್ಷಣೆ ಹೊಂದೋದೇ ಕಷ್ಟ ಇದೆ. ವಿಶ್ವಾಸದ ಜೀವನ ಜೀವಿಸೋದು ತುಂಬ ಕಷ್ಟ ಇದೆ. ಆದ್ದರಿಂದ ನಿಮಗಾಗಿಯೂ ಮುಂದೆ ಬರಲಿರುವ ನಿಮ್ಮ ಮಕ್ಕಳಿಗಾಗಿ, ಮಕ್ಕಳಂದರೆ ಯಾರು? ಇವತ್ತು ನಾವೇ. ಅವ್ರ ಮಕ್ಕಳು ಅಂದರೆ ಅವ್ರು ಜನ್ಮ ಕೊಟ್ಟ ಮಕ್ಕಳು ಅಂತ ಅಲ್ಲ, ನಿಮ್ಮ ಥರನೇ
ಅಳುವಂಥ ಸುಮಾರು ಜನ ಬರ್ತಾರೆ ಮುಂದೆ. ಆದ್ದರಿಂದ ನಿಮಗಾಗಿಯೂ ನಿಮ್ಮ ಮುಂದಿನ ಸಂತತಿಗಾಗಿಯೂ ಅಳ್ರಿ. ರಕ್ಷಣೆ ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ಅಷ್ಟು ಈಸಿಯಾಗಿ ಸೀದಾ ಒಳಗೆ ಹೋಗ್ಬಿಡ್ಬೋದು. ಕೆಲವ್ರು ಹೇಳ್ತಾರಲ್ಲ, ಯೇಸು ಎಲ್ಲ ಮಾಡಿಬಿಟ್ಟಿದ್ದಾರೆ, ನಮ್ಮದೇನೂ ಇಲ್ಲ, ಹೋಗಿ ಕೂತ್ಕೊಳ್ಳೋದಷ್ಟೇ. ಯಾವನು ಹೇಳಿದ ಆ ಥರ? ಎಲ್ಲಿ ಹೇಳಿದೆ ಪವಿತ್ರ ಬೈಬಲ್ ಪುಸ್ತಕದಲ್ಲಿ? ಆ ಥರ ಅಲ್ಲ ಹೇಳಿದ್ದು. ಯೇಸು ಹೇಳ್ತಾರೆ, ಇಕ್ಕಟ್ಟಾದ ದಾರಿಯಲ್ಲಿ ಬರಬೇಕು ಅಂತ. ವಿನಾಶಕ್ಕೆ ಒಯ್ಯುವ ದಾರಿ ಈಸಿ, ಅಮರ ಜೀವಕ್ಕೆ ಕೊಂಡೊಯ್ಯುವ ದಾರಿ ದುರ್ಭರ, ಕಷ್ಟಕರವಾದದ್ದು, ಇಕ್ಕಟ್ಟಾದದ್ದು. ಅದನ್ನು ಗುರುತಿಸುವವರು ಕೆಲವರು, ಅದರಲ್ಲಿ ಬರುವವರು ಕೆಲವರು. ಆ ಕೆಲವರಲ್ಲಿ ನಾನು ನೀನು ಇದೆಯಾ ಪರೀಕ್ಷೆ ಮಾಡಿ ನೋಡಬೇಕು ಇವತ್ತು. ಈಗ ಇಲ್ಲದೆ ಇದ್ದರೆ ಇವತ್ತೇ ಯೂಟರ್ನ್ ಹಾಕಬೇಕು, ಆ ದಾರಿ ಕಂಡುಕೊಳ್ಬೇಕು. ನಮ್ಮ ಆತ್ಮರಕ್ಷಣೆ ತುಂಬ ಮುಖ್ಯ. ನಮ್ಮ ಕುಟುಂಬದವರ ಆತ್ಮರಕ್ಷಣೆ ತುಂಬ ಮುಖ್ಯ. ಎಲ್ಲರ ಆತ್ಮರಕ್ಷಣೆ ತುಂಬ ಮುಖ್ಯ. ದೇವರ ಚಿತ್ತ ಯಾರೊಬ್ಬನೂ ನಾಶ ಆಗಬಾರ್ದು. ಪ್ರತಿಯೊಬ್ಬರು ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಆ ನಿತ್ಯ ಜೀವ ಪಡ್ಕೋಬೇಕು. ಪ್ರಾರ್ಥಿಸೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ನೀವು ನಮಗೆ ಕೊಟ್ಟಂಥ ವಚನಗಳಿಗಾಗಿ ಸ್ತೋತ್ರ. ನಮ್ಮೊಬ್ಬೊಬ್ಬರೊಂದಿಗೂ ನೀವು ಇದನ್ನು ಮಾತನಾಡಿದ್ದೀರಿ ಸ್ವಾಮಿ. ನೀವು ನಮ್ಮ ಆತ್ಮದ ಬಗ್ಗೆ ಕಾಳಜಿ ಉಳ್ಳಂಥ ಒಳ್ಳೆಯ ಕರ್ತನಾಗಿದೆಯಪ್ಪ. ಆತ್ಮದ ಪಾಲಕನು ನೀನೇ ಸ್ವಾಮಿ. ನಾವಾದರೂ ಅಳಿದು ಹೋಗುವ ಲೋಕದ ಹಿಂದೆ ಹೋಗ್ತಾ ಇದ್ದರೂ ಕೂಡ ನೀವು ನಮ್ಮನ್ನು ಹುಡುಕಿಕೊಂಡು ನಮ್ಮ ಮನೆಗೆ ಬಂದಿದ್ದೀರಿ. ಜಕ್ಕಾಯನನ್ನು ಹುಡುಕಿಕೊಂಡು ಜಕ್ಕಾಯನ ಮನೆಗೆ ಬಂದ ಕರ್ತನಾದ ಯೇಸುವೆ, ಆ ಮನೆಗೆ ಬಂದಾಗ ಜಕ್ಕಾಯನು ನಿನ್ನ ವಚನಗಳಿಗೆ ಹೃದಯ ತೆರೆದು ಕೊಟ್ಟಿದ್ದರಿಂದ ಆ ಹೃದಯವನ್ನು ನೋಡಿದ ನೀನು ಅಂದು ಅಲ್ಲಿ ಘೋಷಣೆ ಮಾಡಿದೆ ಸ್ವಾಮಿ, ಎಂದು ಈ ಮನೆ ಉದ್ಧಾರ ಆಯಿತು ಎಂದು. ದೇವರೇ, ಹೃದಯವನ್ನು ನೋಡುವಂಥ ಹೃದಯದ ಅವಶ್ಯಕತೆಗಳನ್ನು ತಿಳಿದಿರುವ ಆತನು ನೀನಾಗಿದೆಯಪ್ಪ. ಜಕ್ಕಾಯನ ಜೀವಿತದಲ್ಲಿ ಕೊಟ್ಟಂತಾದ ರಕ್ಷಣೆಯ ಅನುಭವ, ಆನಂದ ಈ ಕುಟುಂಬದಲ್ಲಿಯೂ ಉಂಟಾಗಲಿ ಸ್ವಾಮಿ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರಲ್ಲಿಯೂ ಅವರ ಕುಟುಂಬಗಳಲ್ಲಿಯೂ ಆ ರಕ್ಷಣೆ ಆನಂದ ತುಂಬಲ್ಪಡಲಿ. ಆನ್ಲೈನ್ನಲ್ಲಿ ಯಾರೆಲ್ಲ ಭಾಗವಹಿಸಿ ಪ್ರಾರ್ಥನೆಯಲ್ಲಿ ಒಂದಾಗಿದ್ದಾರೋ ಕರ್ತನಾದ ಯೇಸುವಿನ ನಾಮದಲ್ಲಿ ಅವರೊಬ್ಬೊಬ್ಬರ ಹೃದಯಗಳಲ್ಲಿಯೂ ರಕ್ಷಣೆಯ ಆನಂದ ಯೇಸು ನಾಮದಲ್ಲಿ ಸ್ವೀಕಾರ ಆಗಲಿ. ಅದೊಂದು ದೊಡ್ಡ ಅನುಭವ ಆಗಲಿ. ಕ್ರಿಸ್ತ ಯೇಸುವಿನ ಬೆಲೆ ಎಷ್ಟು ಶ್ರೇಷ್ಠವಾದದ್ದು ಎಂಬ ಗ್ರಹಿಕೆ ಒಬ್ಬೊಬ್ಬರಲ್ಲಿ ಉಂಟಾಗಲಿ ಅಪ್ಪ. ಕ್ರಿಸ್ತ ಯೇಸುವನ್ನು ಲಭ್ಯವಾಗಿಸಿಕೊಳ್ಳುವುದೇ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಎಂದು ಮನಗಂಡು ಅದಕ್ಕಾಗಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನೀವು ಕೊಟ್ಟ ವಿಶ್ವಾಸದ ವಚನಗಳಿಗಾಗಿ ಸ್ತೋತ್ರ. ನೀವು ಕೊಟ್ಟ ಸತ್ಯದ ಅರಿವಿಗಾಗಿ ಸ್ತೋತ್ರ. ನಿಮ್ಮ ವಚನಗಳ ಮುಖಾಂತರ ಕರ್ತನೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಕಾಠಿಣ್ಯತೆಯನ್ನು ಒಡೆದು ಹಾಕಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಆತ್ಮಿಕ ಬೆಂಕಿಯಿಂದ ಕರ್ತನಾದ ದೇವರೇ ನಮ್ಮ ಅಂತರಂಗದಲ್ಲಿರುವ ಎಲ್ಲ ಜೊಳ್ಳುಗಳನ್ನು, ಹೊಟ್ಟುಗಳನ್ನು, ವಿಶ್ವಾಸವನ್ನು, ಸ್ವಾರ್ಥ ಅಭಿಲಾಷೆಯನ್ನು, ಮೂಢನಂಬಿಕೆಯನ್ನು, ನಾವೇ ಕಟ್ಟಿಕೊಂಡಿರುವ ನಮ್ಮದೇ ಆದ ಒಂದು ವಿಶ್ವಾಸವನ್ನು ನೀವು ನಾಶಪಡಿಸಿ ಒಂದು ಸ್ವರ್ಗೀಯವಾದ ನಿತ್ಯತೆಗೆ ಸಂಬಂಧಪಟ್ಟ ವಿಶ್ವಾಸವನ್ನು ನಮ್ಮಲ್ಲಿ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ದಾವೀದನು ನಿಮ್ಮಲ್ಲಿ ಪ್ರಾರ್ಥಿಸಿದಾಗ ದೇವರೇ ಆತನಲ್ಲಿ ಕಾರ್ಯ ಮಾಡಿದ್ದೀರಿ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು ಎಂದು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆಗೆ ತಿರುಗಿ ಪ್ರಾರ್ಥಿಸಿದಾಗ, ನಿನ್ನ ಕರುಣೆಯಲ್ಲಿ ಕೃಪೆಯಲ್ಲಿ ಆಶ್ರಯಿಸಿ ಪ್ರಾರ್ಥಿಸಿದಾಗ, ಕೃಪಾಳು ದೇವ ಕರುಣಾಮಯಿ ಅಳಿಸನ್ನ ದೋಷವನ್ನು ಎಂದು ಕೇಳಿದಾಗ ನೀನು ಆತನ ಹೃದಯವನ್ನು ನೋಡಿ, ಆತನ ದೀನ ಹೃದಯವನ್ನು ನೋಡಿ, ಆತನ ದೋಷವನ್ನು ಅಳಿಸಿ ಹಾಕಿ ಆತನನ್ನೊಂದು ಉಜ್ಜೀವನವನ್ನು ಉಂಟು ಮಾಡಿದ ದೇವರು ನೀನಾಗಿದೆ ಸ್ವಾಮಿ. ಇಂದು ಪಕ್ಷಪಾತಿ ಅಲ್ಲದ ದೇವರು ನೀವಾಗಿದ್ದೀರಿ ಸ್ವಾಮಿ. ಯಾರೆಲ್ಲ ದೀನತೆಯಿಂದ ಪಶ್ಚಾತ್ತಾಪದ ಹೃದಯದಿಂದ ಯೇಸುವನ್ನು ಲಭ್ಯವಾಗಿಸಿಕೊಳ್ಳಬೇಕು, ಯೇಸುವನ್ನು ಅರಿತುಕೊಳ್ಳಬೇಕು, ಆ ನಿತ್ಯತೆಯನ್ನು ನಾನು ಕಂಡುಕೊಳ್ಳಬೇಕು ಎಂದು ಯಾರೆಲ್ಲ ದಾಹದಿಂದ ಪ್ರಾರ್ಥಿಸ್ತಾ ಇದ್ದಾರೋ, ಬಯಸ್ತಾ ಇದ್ದಾರೋ ಅವರ ಅಂತರಂಗದಲ್ಲಿ ನೀನು ಕಾರ್ಯ ಮಾಡ್ತಾ ಇದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ. ಹಾಲೆಲೂಯ. ಅಗತ್ಯವಾದದ್ದು ಒಂದೇ ಒಂದು, ಅದು ನಿನ್ನನ್ನು ಲಭ್ಯವಾಗಿಸಿಕೊಳ್ಳುವುದಾಗಿದೆ. ನಿನ್ನ ಬೆಲೆ ಏನು ಎಂಬುದನ್ನು ಕಂಡುಕೊಳ್ಳುವಂಥದ್ದಾಗಿದೆ. ಯೇಸುವೆ, ನಿನ್ನ ಬೆಲೆ ಕಾಣುವಂತೆ ಕಣ್ಣುಗಳು ತೆರೆಯಲ್ಪಡಲಿ ಅಪ್ಪ. ಆ ಸತ್ಯದಾರಿ ಒಬ್ಬೊಬ್ಬರಲ್ಲಿ ಉಂಟಾಗಲಿ ಅಪ್ಪ. ಹಾಲೆಲೂಯ. ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ತಲೆ ಎತ್ತಿರುವ ಎಲ್ಲ ಆತ್ಮಿಕವಾದ ಕೋಟೆಗಳು ಯೇಸು ನಾಮದ ಶಕ್ತಿಯಿಂದ ಲಯವಾಗಿ ಹೋಗಲಿ. ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಉಂಟು ಮಾಡಿದ ದೇವರೇ ಸ್ತೋತ್ರ. ನಮ್ಮನ್ನು ರಕ್ಷಣೆ ಮಾಡಿದಂಥ ರಕ್ಷಕನಾದ ದೇವರೇ ಸ್ತೋತ್ರ. ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಪವಿತ್ರಾತ್ಮ ದೇವರೇ ಸ್ತೋತ್ರ. ಒಬ್ಬೊಬ್ಬರ ಹೃದಯದಲ್ಲೂ ನೂತನತೆ ಉಂಟಾಗಲಿ ಅಪ್ಪ. ಹಾಲೆಲೂಯ. ಯೇಸುವೆ, ಕೇಳಿಸಿಕೊಂಡ ಸತ್ಯಗಳಿಗೆ ಪ್ರತಿಯೊಬ್ಬರು ಬಿಗಿಯಾಗಿ ಕಚ್ಚಿಕೊಳ್ಳಲು ಬೇಕಾದ ಕೃಪೆ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ, ಸ್ವೀಕಾರವಾಗಲಿ ಅಪ್ಪ. ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಪವಿತ್ರಾತ್ಮನೇ ಸ್ತೋತ್ರ. ಈ ದಿನ ನಮಗೆ ತಿಳಿಸಿಕೊಟ್ಟ ಈ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳಿಗಾಗಿ, ಸತ್ಯಗಳಿಗಾಗಿ, ಸತ್ಯವಚನಗಳ ಪ್ರಕಟಣೆಗಳಿಗಾಗಿ, ಕ್ರಿಸ್ತನ ಅನುಭವಕ್ಕಾಗಿ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಒಳ್ಳೆಯ ದೇವರೇ ಸ್ತೋತ್ರಪ್ಪ. ಹಾಲೆಲೂಯ, 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 ಹಾಲೆಲೂಯ.